ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಕಳೆದ ಬಾರಿ ಭೇಟಿಯಾದಾಗ ಕರ್ತನ ಸತ್ಯವೇದದ ಬಹು ಮುಖ್ಯವಾದ ಪುಸ್ತಕವಾಗಿರುವ ಪ್ರಕಟಣೆಗಳು ಎನ್ನುವಂತಹ ಪುಸ್ತಕದ ಕೆಲವು ರಹಸ್ಯಗಳನ್ನು ಸಂಶೋಧಿಸಲು ಆರಂಭಿಸಿದೆವು. ಅದರ ಪ್ರಕಾರವೇ ಆರಂಭದಲ್ಲಿಯೇ 7 ಸಭೆಗಳ ರಹಸ್ಯವನ್ನು ಕೂಡ ನೋಡಿದ್ದೇವೆ. ಅದಾದ ನಂತರ ಈಗ ನಾವು ಏನು ನೋಡುತ್ತಿದ್ದೇವೆ ಎಂದರೆ, ಕರ್ತನು ಮುದ್ರೆಗಳನ್ನು ಒಡೆಯುವಂತಹ ದೃಶ್ಯ. 7 ಮುದ್ರೆಗಳನ್ನು ಒಳಗೊಂಡಿರುವಂತಹ ಪುಸ್ತಕವಿತ್ತು. ಅದು ತಂದೆಯ ಕೈಗಳಲ್ಲಿ ಇತ್ತು. ಅದನ್ನು ಯಜ್ಞದ ಕುರಿಯಾದಾತನು ತನ್ನ ಕೈಗಳಿಗೆ ಪಡಕೊಂಡರು. ಒಂದೊಂದು ಮುದ್ರೆಯನ್ನು ಒಡೆಯುತ್ತಾರೆ. ಇದು ಪ್ರಕಟಣೆಗಳ ಪುಸ್ತಕ 6ನೆಯ ಅಧ್ಯಾಯದಿಂದ ಹೇಳಲ್ಪಟ್ಟದ್ದಾಗಿದೆ. 6ನೇ ಅಧ್ಯಾಯದಿಂದ 7ನೆಯ ಅಧ್ಯಾಯದವರೆಗೂ 6ನೇ ಅಧ್ಯಾಯ ಪೂರ್ತಿಯಾಗಿಯೂ 6 ಮುದ್ರೆಗಳ ಸಂದೇಶವು, 8ನೇ ಅಧ್ಯಾಯದಲ್ಲಿ 7ನೆಯ ಮುದ್ರೆಯ ಕುರಿತಾಗಿರುವ ಸಂದೇಶವು ನಮಗೆ ಹೇಳಲ್ಪಟ್ಟದಾಗಿದೆ. ಈ ಒಂದೊಂದು ಮುದ್ರೆಯನ್ನು ಅವರು ಒಡೆಯುವಾಗಲೂ ಒಂದೊಂದು ಸಂಭವವು ಈ ಜಗತ್ತಿನ ಬಹು ಮುಖ್ಯವಾದ ಸಂಭವಗಳು ನಡೆಯುವಂಥದ್ದಾಗಿದೆ. ಇವೆಲ್ಲವೂ ಕೂಡ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಪುಸ್ತಕದ ಮೊದಲ ಮುದ್ರೆ ಒಡೆಯಲ್ಪಟ್ಟ ದಿನದಿಂದಲೂ ಉಪದ್ರವ ಕಾಲವು, ಕಡೆಯ ಕಾಲದ ಕಠಿಣವಾದ ದಿನಗಳು ಆರಂಭವಾಗುತ್ತವೆ. ಅದರ ನಂತರ ಕರ್ತನು ಬರುವವರೆಗೂ 19ನೇ ಅಧ್ಯಾಯದಲ್ಲಿ ಅವರ ಬರುವಿಕೆ ಬರುವವರೆಗೂ ಈ ಉಪದ್ರವದ ದೃಶ್ಯಾವಳಿಗಳು ಒಂದೊಂದಾಗಿ ನಮಗೆ ಪ್ರಕಟವಾಗುತ್ತಲೇ ಇರುತ್ತದೆ. ಹಾಗಾದರೆ ಇಲ್ಲಿಯವರೆಗೂ ನಾವು ನೋಡಲು ಆರಂಭಿಸಿದ್ದು ಏನೆಂದು ಕೇಳಿದರೆ, ಅವರು ಪಡೆದುಕೊಂಡಂತಹ ಆ ಪುಸ್ತಕ, ತಂದೆಯ ಕೈಯಲ್ಲಿದ್ದಂತಹ ಆ ಪುಸ್ತಕದ ಪೂರ್ಣ ವಿವರ. ಆ ಪುಸ್ತಕ ಎಷ್ಟು ವಿಶೇಷವಾದದ್ದು! ಒಬ್ಬರಿಂದಲೂ ಓದಲಾಗದಿರುವಂತಹ ಒಂದು ಪುಸ್ತಕ, ಒಬ್ಬನು ಇಲ್ಲಿಯವರೆಗೂ ತಿಳಿಯಲಾರದೇ ಇದ್ದ ಪುಸ್ತಕ, ಒಬ್ಬರಿಗೂ ಪ್ರಕಟಿಸಿ ತೋರಿಸದೇ ಇರುವಂತಹ ಒಂದು ಪುಸ್ತಕ, ಒಬ್ಬರಿಂದಲೂ ಓದಲಾಗದೇ ಇರುವಂತಹ ಒಂದು ಪುಸ್ತಕ. ಅದರಲ್ಲಿದ್ದ ಸಂದೇಶಗಳು ವಿಶೇಷವಾದವುಗಳು. ಇಲ್ಲಿಯವರೆಗೂ ಈ ಜಗತ್ತಿನಲ್ಲಿ ಯಾವ ಪ್ರವಾದಿಗೂ ಕೂಡ ಪ್ರಕಟಿಸಲ್ಪಡದಿರುವ ಸಂದೇಶಗಳು. ಪ್ರವಾದಿಗಳು ಎಷ್ಟೊಂದು ಕಾರ್ಯವನ್ನು, ಯೆಶಾಯ, ಯೆರೆಮೀಯ, ಎಜೆಕಿಯೇಲ್, ಆಮೇಲೆ ದಾನಿಯೇಲ್, ಜಕರಿಯ, ಆಮೋಸ್, ನಹೂಮ, ಮೀಕಾ ಎನ್ನುವಂಥ ಪ್ರವಾದಿಗಳು ಹಲವು ಭವಿಷ್ಯದ ಸಂಗತಿಗಳನ್ನು ನುಡಿದರು. ಈ ಪುಸ್ತಕವು ಅವುಗಳನ್ನು ದಾಟಿ ಇನ್ನೂ ಹಲವಾರು ವಿಷಯಗಳನ್ನು, ದೇವ ರಹಸ್ಯಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕವಾಗಿತ್ತು. ಇದನ್ನು ಯಜ್ಞದ ಕುರಿಯಾದಾತನೇ ಪ್ರಥಮವಾಗಿ ಪಡೆದುಕೊಳ್ಳುತ್ತಾರೆ. ಅದನ್ನು ಓದುವ ಸಲುವಾಗಿ ಅದರ ಮುದ್ರೆಗಳನ್ನು ಈಗಲೇ ಅವರು ಒಡೆಯಲಿದ್ದಾರೆ. ಅದರ ಮೊದಲ ಮುದ್ರೆಯು ಯಾವಾಗ ಒಡೆಯುವುದು ಎಂದು ಕೇಳಿದರೆ, ಅದರ ಕಾಲ ಸೂಚನೆ ಈ ರೀತಿ ಇದೆ: ಈ ಲೋಕದಲ್ಲಿ ನಡೆಯುವ ಒಂದು ಪ್ರತ್ಯೇಕ ಸಂಭವ. ಇದು ಅಂತ್ಯಕ್ರಿಸ್ತನು ಅಧಿಕಾರ ಹೊಂದುವ ಮುಂಚಿತವಾಗಿ ಈ ಲೋಕದ ಮೇಲೆ ಅವನು ಮಾಡುವಂತ ಕೆಲವೊಂದು ಕಠಿಣವಾದ ಕಾರ್ಯಗಳು ನಡೆಯುವ ಸಂದರ್ಭದಲ್ಲಿಯೇ ಪರಲೋಕದ ಪ್ರಥಮ ಮುದ್ರೆ ಅಲ್ಲಿ ಒಡೆಯಲ್ಪಡುವುದು. ಇದನ್ನು ಹೇಗೆ ಹೇಳಬಹುದು? ಆ ಮುದ್ರೆ ಒಡೆಯಲ್ಪಡುವಾಗ ಭೂಮಿಯಲ್ಲಿ ಈ ಸಂಭವವು ನಡೆಯುವುದು ಎಂದು ನಾವು ಹೇಳಬಹುದು. ಹಾಗಾದರೆ ಈ ಪುಸ್ತಕದ ಪೂರ್ಣ ವಿವರವನ್ನು ಹೇಳುವಾಗಲೇ ಪರಲೋಕದಲ್ಲಿ ಹಲವು ಪುಸ್ತಕಗಳು ಇರುವುದರಿಂದ, ಹಲವು ಪುಸ್ತಕಗಳ ಕುರಿತ ಬಹಳ ವಿವರಗಳು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವುದರಿಂದ, ನೀವು ಪುಸ್ತಕಗಳು ಎನ್ನುವಂತಹ ಪದ ಬಳಕೆಯನ್ನು ಮಾಡುವುದರಿಂದ ಒಂದರೊಟ್ಟಿಗೆ ಒಂದು ಸಂಬಂಧಪಡಿಸಿ ಇದುವೇ ಅದು, ಅದುವೇ ಇದು ಎನ್ನುವಂತಹ ಗೊಂದಲಕ್ಕೆ ಒಳಗಾಗಬಾರದು ಎನ್ನುವ ಸಲುವಾಗಿಯೇ ಕರ್ತನು ತನ್ನ ಕೈಗಳಲ್ಲಿ ಪಡೆದಂತಹ ಪುಸ್ತಕದ ಕುರಿತು ಪೂರ್ಣ ವಿವರವನ್ನು ನಾನು ಇದರ ಹಿಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಅದನ್ನು ಹೇಳುತ್ತಾ ಬಂದೆನು. ಈಗ ನಾವು ಮುಂದುವರೆದು ಕೆಲವು ಕಾರ್ಯಗಳನ್ನು ಓದುವವರಾಗೋಣ. ಮರೆಯಾಗಿದ್ದಂತಹ ಈ ಪುಸ್ತಕವನ್ನು ಕರ್ತನು ಮುದ್ರೆಯನ್ನು ಒಡೆದದ್ದು ಅದನ್ನು ತಮ್ಮ ಜನಗಳಿಗೆ ಪ್ರಕಟಿಸಿ ತೋರಿಸುವುದಕ್ಕಾಗಿಯೇ. ಯಾರೂ ತೆರೆಯದೆಯೂ ಅಥವಾ ಓದಲಾಗದೇ ಇರುವಂತಹ ಪುಸ್ತಕವನ್ನೇ. ಆದರೆ ಈಗ ಯಜ್ಞದ ಕುರಿಯಾದಾತನು ಆ ಪುಸ್ತಕದ ಮುದ್ರೆಗಳನ್ನು ಒಡೆಯಲು ಆರಂಭಿಸುವುದರಿಂದ ಈಗ ಆ ಪುಸ್ತಕವು ಒಂದು ತೆರೆಯಲ್ಪಟ್ಟಿರುವಂತಹ ಪುಸ್ತಕವಾಗಿ ಮಾರ್ಪಡುತ್ತದೆ. ಪುಸ್ತಕದ ಸೀಲ್ ಒಡೆಯಲ್ಪಡುವುದಾದರೆ ಅದೊಂದು ತೆರೆಯಲ್ಪಟ್ಟಿರುವಂತಹ ಪುಸ್ತಕ. ಹಾಗಾದರೆ ಅವರು ಒಡೆಯಲು ಆರಂಭಿಸಿರುವುದರಿಂದ ಅದು ತೆರೆಯಲ್ಪಟ್ಟ ಪುಸ್ತಕ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಮುದ್ರೆಗಳು ಒಡೆಯಲ್ಪಟ್ಟ ನಂತರವೂ ಅದು ಗ್ರಹಿಸಲಾಗದೆ ಇರುವುದಾದರೆ, ಇದನ್ನು ಏಕೆ ಹೇಳುತ್ತೇನೆಂದರೆ, ನಾಳೆ ಒಂದು ಗುಂಪಿನವರು ಬಂದು ಇದರ ಕುರಿತೆಲ್ಲ ಮಾತಾಡುವರು. ಅದು ಮುದ್ರೆ ಇಡಲ್ಪಟ್ಟಿರುವ ಪುಸ್ತಕ, ಯಾರು ಓದಲಾಗದಿರುವ ಪುಸ್ತಕ, ನಮಗೆ ಕರ್ತನು ಅದರ ಕುರಿತೆಲ್ಲ ಹೇಳುವುದಿಲ್ಲ, ಅದನ್ನು ನಂಬಬೇಡಿರಿ, ಇದರ ಕುರಿತೆಲ್ಲ ಅಧಿಕವಾಗಿ ಯೋಚಿಸಬಾರದೆಂಬುದಾಗಿ ಹೇಳಿ ಒಂದು ಉಪದೇಶಕರುಗಳು ಬರಲು ಸಾಧ್ಯತೆ ಇದೆ. ಆದ್ದರಿಂದಲೇ ನಾನು ಮುಂಚಿತವಾಗಿ ಈ ಕಾರ್ಯಗಳನ್ನು ವಿವರವಾಗಿ ಹೇಳುತ್ತೇನೆ. ಸ್ವಲ್ಪ ಸಮಯವಾದರೂ ಕೂಡ ಪರವಾಗಿಲ್ಲ. ಏನಿದ್ದರೂ ಕೂಡ ನಾವು ಆಳವಾಗಿ ನಿಧಾನಿಸಿ ಅರ್ಥೈಸಿಕೊಂಡು ಅದರ ನಂತರ ಹಾದು ಹೋಗುವಂಥದ್ದೇ ಒಳ್ಳೆ ಆರೋಗ್ಯಕರವಾಗಿರುವ ಉಪದೇಶವನ್ನು ಪಡೆದುಕೊಳ್ಳಲು ಮಾರ್ಗವಾಗುವುದು. ಆದ್ದರಿಂದ ಬಹು ಮುಖ್ಯವಾಗಿ ಇದರಲ್ಲಿ ತಿಳಿದುಕೊಳ್ಳಬೇಕಾದ ಕಾರ್ಯವೇನೆಂದರೆ, ಮುದ್ರೆ ಒಡೆಯಲ್ಪಟ್ಟಿದೆ ಎಂದರೆ ಅದು ತೆರೆಯಲ್ಪಟ್ಟಿರುವ ಪುಸ್ತಕ. ತೆರೆಯಲ್ಪಟ್ಟ ಪುಸ್ತಕವೆಂದರೆ ಅದರ ನಂತರ ಕರ್ತನು ನಮಗೆ ಕಾರ್ಯಗಳನ್ನು ಪ್ರಕಟಿಸಿ ತೋರಿಸುತ್ತಾರೆ ಎನ್ನುವಂಥದ್ದು ಅದರ ಅರ್ಥ.
ಮುದ್ರೆಗಳು ಒಡೆಯಲ್ಪಟ್ಟ ನಂತರವೂ ಆ ಪುಸ್ತಕದಲ್ಲಿರುವಂತವುಗಳನ್ನು ತಿಳಿದುಕೊಳ್ಳದ ಹಾಗೆ ಮುಚ್ಚಲ್ಪಟ್ಟಿರುವಂತಹ ಪುಸ್ತಕವಾಗಿರುವುದಾದರೆ ಅದರ ಮುದ್ರೆಗಳನ್ನು ಅವರು ಯಾಕೆ ಒಡೆಯಬೇಕು? ಆ ಮುದ್ರೆಗಳು ಒಡೆಯಲ್ಪಟ್ಟರೂ ಯಾರಿಗೂ ಹೇಳಕೂಡದೆಂದರೆ ಯಾಕೆ ಒಡೆಯಲ್ಪಡಬೇಕು? ಅದು ಯಾರಿಗೆ ಬೇಕು? ಆಗ ಅದು ಅವಶ್ಯವಿಲ್ಲದ ಹಾಗೆ ಆಗುವುದಲ್ಲವೇ? ಹಾಗಾದರೆ ಮುದ್ರೆ ಒಡೆಯಲ್ಪಟ್ಟ ನಂತರ ಹೊಸ ಸಂದೇಶಗಳು ಲೋಕಕ್ಕೆ ಬರಲಿವೆ. ಹಲವು ಹೊಸ ಕಾರ್ಯಗಳನ್ನು ಕರ್ತನು ಪ್ರಕಟಿಸಲಿದ್ದಾರೆ. ಕಡೆಯ ಕಾಲದ ಪ್ರವಾದನೆ ತಲೆಮಾರಿನ ಮುಖ್ಯತ್ವ ಏನೆಂಬುದಾಗಿ ನಿಮಗೆ ಆಗಲೇ ಗೊತ್ತಾಗುವುದು. ಕೆಲವರು ಹೇಳುವರು, ಆ ರೀತಿಯಾಗಿ ಪ್ರವಾದನೆಗಳೆಲ್ಲ ಇಲ್ಲ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರವಾದನೆಗಳ ನಂತರ ಪ್ರವಾದನೆಗಳು ಮುಕ್ತಾಯವಾಗಿವೆ. ಪ್ರವಾದಿಗಳಿಗೆ ಇನ್ನು ಮುಂದೆ ಯಾವ ಕೆಲಸವಿಲ್ಲ. ಪ್ರವಾದಿಗಳು ಸಭೆಯನ್ನು ಆದುಕೊಂಡು ಸಭೆಯಲ್ಲಿ ಮಾತ್ರವೇ ಸೇವೆ ಮಾಡುವರು. ಅದು ಸಭೆಯ ಕಾಲದಲ್ಲಿ. ಸಭೆಯ ಕಾಲದಲ್ಲಿ ಹೇಳಲ್ಪಟ್ಟಿರುವ ಪ್ರವಾದಿಗಳು ಅವರು ನುಡಿದ ಪ್ರವಾದನೆಗಳೆಲ್ಲವೂ ಸಭೆಯನ್ನು, ಮಂದೆಯನ್ನು ಅಥವಾ ಉಪದೇಶವನ್ನು, ಸೇವೆಗಳ ಕುರಿತಾಗಿರುವ ಸಂದೇಶವಾಗೇ ಇತ್ತು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇಶಗಳ ಕುರಿತು, ವಿರೋಧಿಗಳ ಕುರಿತು ಸಂದೇಶವೂ ಇತ್ತು. ಆದರೆ ಕಡೆಯ ಕಾಲದಲ್ಲಿ ಒಂದು ಪ್ರವಾದನೆಯ ತಲೆಮಾರು ಎದ್ದೇಳುವುದು. ಆ ಪ್ರವಾದನೆಯ ತಲೆಮಾರು ಎದ್ದು ಏನು ಮಾತಾಡುವರು, ಏನು ಹೇಳುವರು, ಅವರಿಗೆ ಕೆಲಸವಾದರೂ ಏನು, ಅವರು ಈ ಲೋಕಕ್ಕೆ ತರಬೇಕಾಗಿರುವಂತಹ ಸಂದೇಶವಾದರೂ ಏನು ಎನ್ನುವಂತಹ ಪ್ರಶ್ನೆ ನಮ್ಮ ಹೃದಯದಲ್ಲಿತ್ತಲ್ಲವೇ? ಈ ಒಂದು ಪ್ರವಾದಿಗಳು ಕಡೆಯ ಕಾಲದಲ್ಲಿ ಪ್ರಕಟಿಸಲಿರುವ ದೈವ ರಹಸ್ಯಗಳನ್ನು ತೆಗೆದುಕೊಂಡು ಬರುವರು. ಆಗ ಇದು ಈ 7 ಮುದ್ರೆಗಳು ಒಡೆಯಲ್ಪಟ್ಟ ನಂತರ ಕರ್ತನ ರಹಸ್ಯಗಳನ್ನು ಈ ಲೋಕಕ್ಕೆ ಪ್ರಕಟಿಸಲು ದೇವರು ಆರಂಭಿಸುವರು. ಆಗ ಇದರ ಕುರಿತೆಲ್ಲ ನಾವು ಮುಂದೆ ಬರುವಂತಹ ಸಂಚಿಕೆಗಳಲ್ಲಿ ಆಳವಾಗಿ ಧ್ಯಾನ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಮನದಲ್ಲಿ ಮಾತ್ರ ಇದನ್ನು ಇಟ್ಟುಕೊಳ್ಳಿರಿ. ಆದ್ದರಿಂದ ಒಬ್ಬನು ಕೂಡ ಅರಿಯಲಾಗದಿರುವಂತಹ ಪುಸ್ತಕವನ್ನು ಯಜ್ಞದ ಕುರಿಯಾದಾತನು ಮುದ್ರೆಗಳನ್ನು ಒಡೆದದರಿಂದಲೂ ಆ ಪುಸ್ತಕವನ್ನು ತನ್ನ ಜನಗಳು ತಿಳಿದುಕೊಳ್ಳಬೇಕೆನ್ನುವ ಸಲುವಾಗಿ ಪ್ರಕಟಿಸಲಿದ್ದಾರೆ ಎನ್ನುವುದೇ ಅರ್ಥ. ಅವರು ಪಡಕೊಂಡದ್ದು, ಮುದ್ರೆಯನ್ನು ಒಡೆದದ್ದು ಆತನು ಓದುವುದಕ್ಕಾಗಿ ಅಲ್ಲ, ಅದನ್ನು ನಿಮಗೆ ಪ್ರಕಟಿಸುವುದಕ್ಕಾಗಿಯೇ. ಹಾಗಾದರೆ ಇನ್ನು ಮುಂದೆ ಬರುವಂತ ಕಾಲದಲ್ಲಿ ಕರ್ತನ ಇಲ್ಲಿಯವರೆಗೂ ಲೋಕದಲ್ಲಿ ಪ್ರಕಟವಾಗದಿರುವಂತಹ ರಹಸ್ಯಗಳನ್ನು ಒಳಗೊಂಡಿರುವಂತಹ ಪುಸ್ತಕದ ಮುದ್ರೆಗಳು ಒಡೆಯಲ್ಪಡಲಿವೆ. ಅದರಲ್ಲಿರುವಂತಹ ದೈವಿಕವಾದ ರಹಸ್ಯಗಳು ಮನುಷ್ಯರಿಗೆ ತಿಳಿಯಲ್ಪಡುವಷ್ಟು ಮಟ್ಟಿಗೆ ಪ್ರಕಟಿಸಲ್ಪಡಲಿಕ್ಕಿದೆ. ಮೂರನೆಯದು, ಅದನ್ನು ಪ್ರಕಟಿಸಲು ದೇವರು ಆಯ್ಕೆ ಮಾಡಿರುವ ಒಂದು ದೊಡ್ಡ ಗುಂಪಿನ ಸೇವಕರು ಎದ್ದೇಳಲಿಕ್ಕಿದ್ದಾರೆ. ಅವರನ್ನು ದೇವರು ತಮ್ಮ ಪ್ರವಾದನೆಯ ಆತ್ಮದಿಂದ ತುಂಬಿಸಿ ದೈವ ರಹಸ್ಯಗಳನ್ನು ಲೋಕಕ್ಕೆ ತರಲಿದ್ದಾರೆ. ಯಾಕೆ ಈ ಕಡೆಯ ಕಾಲದಲ್ಲಿ ಅಥವಾ ಈ ಉಪದ್ರವ ಕಾಲಗಳು ನಡೆಯುತ್ತಿರುವಂತ ಈ ಕಾಲದಲ್ಲಿ ಈ ಮುದ್ರೆಗಳು ಒಡೆಯಲ್ಪಟ್ಟು ಅದರ ನಂತರ ಯಾಕೆ ಈ ರಹಸ್ಯಗಳು ಪ್ರಕಟವಾಗಬೇಕೆಂದರೆ ಅದರಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ಅದನ್ನು ನಾವು ನಂತರ ನೋಡುವವರಾಗೋಣ. ನಾನು ಮೇಲ್ನೋಟವಾಗಿ ಹೇಳುತ್ತೇನೆ, ಅದರ ನಂತರ 1000 ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ನಡೆಯುವುದು. ಆ 1000 ವರ್ಷದ ಆಳ್ವಿಕೆಯಲ್ಲಿ ಈ ಲೋಕದ ಹಲವು ಕಾರ್ಯಗಳು ಪರಲೋಕದ ಸ್ವರೂಪಕ್ಕೆ ತಕ್ಕ ಹಾಗೆ ಮಾರ್ಪಟ್ಟಿರುವುದು. ಅದರಲ್ಲಿ ದೊಡ್ಡ ಮಟ್ಟಿಗೆ ಈ ಲೋಕದಲ್ಲಿ ಒಂದು ದೊಡ್ಡ ಜನಾಂಗವು ತುಂಬಿ, ಏಕೆಂದರೆ ಆ ದಿನದಲ್ಲಿ ಮರಣವಿರುವುದಿಲ್ಲ, ಆದರೆ ವಂಶಗಳು ಅಧಿಕರಿಸುತ್ತಲೇ ಬರುವುದು. 1000 ವರ್ಷ ದೊಡ್ಡ ಗುಂಪಿನ ಜನರು ಭೂಮಿಯನ್ನು ತುಂಬಿಸಿ ಯೇಸುವಿನ ಆಳ್ವಿಕೆ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡುವರು. ಅವರಿಗೆ ಹೇಳಲ್ಪಡಬೇಕಾಗಿರುವ ಕಾರ್ಯವು ಇನ್ನು ದೈವತ್ವದ ರಹಸ್ಯಗಳು. ಏಕೆಂದರೆ ನಾವು ಇಲ್ಲಿಯವರೆಗೂ ಲೋಕದಲ್ಲಿ ಬದುಕಿದಂತಹ ಜೀವಿತ ಎನ್ನುವುದು ಬೇರೆ, ಪರಲೋಕದ ಸ್ವಾರೂಪ್ಯದಲ್ಲಿ ಬದುಕುವಂತಹ ಜೀವನ ಎನ್ನುವುದು ಬೇರೆ. ಪರಲೋಕದ ಸ್ವಾರೂಪ್ಯದಲ್ಲಿ ಲೋಕದಲ್ಲಿ ಹೇಗೆ ಬದುಕುವುದೆನ್ನುವ ಕಾರ್ಯಗಳು ಅನೇಕ ಉಂಟಲ್ಲವೇ? ಈ ವಿಧವಾದ ದೈವಿಕ ರಹಸ್ಯಗಳು, ಆಗ ಪರಲೋಕಕ್ಕೂ ಮನುಷ್ಯನಿಗೂ ನಡುವೆ ಇರುವಂತಹ ಸಂಬಂಧ, ಆಗ ಅವರೊಟ್ಟಿಗೆ ಎಷ್ಟರ ಮಟ್ಟಿಗೆ ನಾವು ಸಹಜವಾಗಿ ಬೆರೆಯಲು ಸಾಧ್ಯ. ಪರಲೋಕಕ್ಕೂ ಭೂಲೋಕಕ್ಕೂ ಯೇಸುವಿನ ಆಳ್ವಿಕೆ ಅವಧಿಯಲ್ಲಿ ಇರುವ ಒಂದು ಸಂಬಂಧ, ಇವೆಲ್ಲವನ್ನು ಕುರಿತಾಗಿರುವ ಸಂದೇಶವನ್ನೇ ಈ ಕಡೆಯ ಮುದ್ರೆ ಒಡೆಯಲ್ಪಟ್ಟು ಈ ಪುಸ್ತಕದಿಂದ ಅನೇಕರಿಗೆ ಹೇಳಿಕೊಡಲ್ಪಡಬೇಕು. ಆಗ ಮಾತ್ರವೇ ಅವರು ಆ 1000 ವರ್ಷ ಆಳ್ವಿಕೆಯಲ್ಲಿ ಬದುಕಲಾಗುವುದು. 1000 ವರ್ಷದ ಆಳ್ವಿಕೆಯಲ್ಲಿ ಭೂಮಿಯಲ್ಲಿ ಈಗ ಬದುಕುವಂತಹ ಜೀವನವನ್ನು ಜೀವಿಸಲಾಗದು. ಅದು ಬೇರೆ ವಿಧವಾಗಿರುವ ಜೀವಿತ. ಯೇಸುವಿನ ಆಳ್ವಿಕೆಯ ಕೆಳಗೆ ಅದರಲ್ಲಿ ಬಹಳ ಬದಲಾವಣೆಗಳಿರುವುದು. ಅದು ಏನೆಂಬುದಾಗಿ ಗೊತ್ತಿಲ್ಲ ನಮಗೆ, ಏಕೆಂದರೆ ಆ ಪುಸ್ತಕದ 7 ಮುದ್ರೆ ಒಡೆಯಲ್ಪಟ್ಟಾಗಲೇ ಗೊತ್ತಾಗುವುದು. ಆದರೆ ಮೇಲ್ನೋಟವಾಗಿ ಈ ವಿಧವಾಗಿರುವ ದೈವ ರಹಸ್ಯಗಳು ಆದ್ದರಿಂದಲೇ ಆ ಕಡೆಯ ಕಾಲದ ಅಂತ್ಯದಲ್ಲಿ ಪ್ರಕಟಿಸಲ್ಪಡುತ್ತದೆ. ಏಕೆಂದರೆ ಕಡೆಯ ಕಾಲದ ಅಂತ್ಯದಲ್ಲಿ ನೀವು ಒಂದು ಕಾರ್ಯವನ್ನು ಚೆನ್ನಾಗಿ ಯೋಚಿಸಿ ನೋಡಿರಿ. 7ನೇ ಮುದ್ರೆ ಒಡೆಯಲ್ಪಡುವಾಗ 7 ಸಂಭವಗಳು ನಡೆದಿರುವುದು. ಅದು ಕಡೆಯ ಕಾಲದ ಅಂತ್ಯದವರೆಗೂ ಬಂದಿರುವಂತದಾಗಿದೆ. ಅದರ ನಂತರ ಸ್ವಲ್ಪ ದಿನ ಮಾತ್ರ ಇರುವಂತದಾಗಿದೆ ಈ ಭೂಮಿಯು. ಏಕೆಂದರೆ ಅಂತ್ಯಕ್ರಿಸ್ತನ ಆಳ್ವಿಕೆಯ ನಂತರ 7 ವರ್ಷಗಳ ನಂತರ ಯೇಸುವಿನ ಬರುವಿಕೆ ಬರುವುದು. ಅದರ ನಂತರ ಈ ರಹಸ್ಯಗಳು ಪ್ರಕಟವಾಗುವುದಾದರೆ ಇದು ಯಾರಿಗೆ ಪ್ರಯೋಜನ? ಯಾರಿಗೆ ಹೇಳುವುದಕ್ಕಾಗಿ? ಅದನ್ನಿಟ್ಟು ನೋಡುವುದಾದರೆ ಆ 7 ವರ್ಷಗಳ ಕಾಲ ನಂತರ
ಯೇಸುವಿನ ಬರುವಿಕೆಯ ನಂತರ ಭೂಮಿಯಲ್ಲಿ ಮುಂದುವರಿಯುವಂತಹ 1000 ವರ್ಷದ ಆಳ್ವಿಕೆಯ ಸಂಬಂಧವಾಗಿಯೂ, ಪರಲೋಕಕ್ಕೂ ಭೂಲೋಕಕ್ಕೂ ಮನುಷ್ಯರಿಗೂ ನಡುವೆ ಇರುವಂತಹ ಸಂಬಂಧವಾಗಿಯೂ, ಪರಲೋಕ ದೇವರಿಗೆ ಸಂಬಂಧಪಟ್ಟ ಹಲವು ಕಾರ್ಯಗಳನ್ನು ಪ್ರಕಟಿಸಲ್ಪಡುವಂತಹ ರಹಸ್ಯವನ್ನು ಒಳಗೊಂಡಿರುವಂತಹ ಪುಸ್ತಕವೇ ಈ ಒಂದು ಪುಸ್ತಕ. ಅದರಲ್ಲಿರುವ ಸಂದೇಶವೇನೆಂದು ನಮಗೆ ಗೊತ್ತಿಲ್ಲ, ಆದರೆ ಆ ಪುಸ್ತಕ ಹೀಗಿರಬಹುದು ಎನ್ನುವಂತಹ ಅನುಮಾನ ನಮಗೆ ಉಂಟಾಗುತ್ತದೆ. ಇಲ್ಲದಿದ್ದರೆ ಆ ಕಡೆಯ ನಿಮಿಷದಲ್ಲಿ ದೈವಿಕ ರಹಸ್ಯವನ್ನು ಪ್ರಕಟಿಸಿದರೆ ಯಾರಿಗೇನು ಪ್ರಯೋಜನ? ಒಬ್ಬನು ಮರಣದ ಹಾಸಿಗೆಯಲ್ಲಿರುವಾಗ ಸಾಯುತ್ತಾನೆ ಎಂದು ಹೇಳುವಾಗ, ನಿಮ್ಮ ತಂದೆ ನಿಮಗೆ ಹಲವು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಅದರ ವಿವರವನ್ನೆಲ್ಲ ಹೇಳುತ್ತೇನೆ, ಇಲ್ಲಿಯವರೆಗೂ ಮರೆ ಮಾಡಿದ್ದೆ ಎಂದು ಹೇಳಿ ಏನ್ ಪ್ರಯೋಜನ? ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋಗ್ತಾನೆ. ಏನ್ ಪ್ರಯೋಜನ ಹೇಳಿ? ಹಾಗಾದರೆ ಅವರು ಹೇಳುತ್ತಾರೆಂದರೆ ಅದರ ನಂತರ ಬರುವಂತಹ ಜೀವಿತಕ್ಕಾಗಿಯೇ ಇಷ್ಟೊಂದು ದೊಡ್ಡ ರಹಸ್ಯವನ್ನು ಅವರು ಪ್ರಕಟಿಸುತ್ತಾರೆ. ಅದನ್ನು ನಂತರ ನಾವು ನೋಡೋಣ. ಮರೆಯಾಗಿದ್ದ ಆ ಪುಸ್ತಕದ ಕರ್ತನು ಮುದ್ರೆಯನ್ನು ಒಡೆದದ್ದು ಅದನ್ನು ತಮ್ಮ ಜನಗಳಿಗೆ ಪ್ರಕಟಿಸಿ ತೋರಿಸುವುದಕ್ಕಾಗಿಯೇ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಪುಸ್ತಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇಲ್ಲಿಯವರೆಗೂ ಯಾವ ಪ್ರವಾದಿಯಿಂದಲೂ ಕೂಡ ಪರಿಪೂರ್ಣವಾಗಿ ಪ್ರಕಟಿಸಲ್ಪಟ್ಟಿರುವ ಕಾರ್ಯಗಳು ಇಲ್ಲ ಎನ್ನುವುದನ್ನು ನೀವು ತಿಳುಕೊಳ್ಳಬೇಕು. ಈ ಪುಸ್ತಕದ ಸಂದೇಶವನ್ನು ಇಲ್ಲಿಯವರೆಗೂ ಯಾವ ಪ್ರವಾದಿಯೂ ತಿಳಿದುಕೊಂಡಿಲ್ಲ, ಯಾವ ಪ್ರವಾದಿಯೂ ಕಂಡಿದ್ದಿಲ್ಲ. ಏಕೆಂದರೆ ಯಾರೂ ಕೂಡ ಓದಲಾಗದ, ಒಬ್ಬನು ನೋಡಲಾಗದ ಯಜ್ಞದ ಕುರಿಯಾದತನಿಂದಲೇ ತೆರೆಯಲ್ಪಡುವುದು ಈ ಪುಸ್ತಕವು. ಈ ಪುಸ್ತಕದ ರಹಸ್ಯಗಳು ಯಾರಿಗೂ ಪ್ರಕಟವಾಗುವುದಿಲ್ಲ. ಸಹಜವಾಗಿಯೇ ಸತ್ಯವೇದವೂ ಸರಿ, ಸತ್ಯವೇದದ ರಹಸ್ಯಗಳು ಕೂಡ ಸರಿ, ಕ್ರೈಸ್ತನು ಎಂದು ಇರುವುದಾದರೆ ಎಲ್ಲರಿಗೂ ಅದು ಹೇಳಲ್ಪಡುವುದಿಲ್ಲ. ಓದುತ್ತಾರೆ, ಹುಡುಕುತ್ತಾರೆ ಎನ್ನುವುದಕ್ಕಾಗಿ ಎಲ್ಲರಿಗೂ ದೇವರು ಪ್ರಕಟಪಡಿಸಿ ತೋರಿಸುವುದೂ ಇಲ್ಲ. ಒಬ್ಬನು ಬಂದು ಸತ್ಯವೇದವನ್ನು ತೆಗೆದು ಬಹಳ ತೀಕ್ಷ್ಣವಾಗಿ ಸಂಶೋಧನೆ ಮಾಡುತ್ತಾನೆ ಎನ್ನುವುದಕ್ಕಾಗಿ ಕರ್ತನು ತೋರಿಸುವುದಿಲ್ಲ. ಒಬ್ಬನು ಸತ್ಯವೇದದ ರಹಸ್ಯವನ್ನು ತಿಳಿದುಕೊಳ್ಳಬೇಕಾದರೆ ಕೆಲವೊಂದು ನಿಬಂಧನೆಗಳು ಉಂಟು. ಅದಕ್ಕೆ ಸಂಬಂಧವಾಗಿ ನೀವು ಇಲ್ಲದೆ ಸತ್ಯವೇದದ ಯಾವ ಒಂದು ಭಾಗವನ್ನಾದರೂ ಅದು ನಿಮಗೆ ಮರೆ ಮಾಡಲ್ಪಟ್ಟದ್ದಾಗಿಯೇ ಕಾಣುವುದು. ಇದುವೇ ಬೇರೆ ಪುಸ್ತಕಗಳಿಗೂ ಸತ್ಯವೇದಕ್ಕೂ ನಡುವೆ ಇರುವಂತಹ ದೊಡ್ಡ ವ್ಯತ್ಯಾಸ. ಕೆಲವು ವಾಕ್ಯಗಳನ್ನು ಓದುತ್ತೇವೆ, ಆದರೆ ಅದರ ಅರ್ಥ ನಮಗೆ ತಿಳಿಯುವುದಿಲ್ಲ. ಅದು ಒಂದು ರೀತಿ ಮುಚ್ಚಲ್ಪಟ್ಟದಾಗಿರುವುದು, ಗ್ರಹಿಸಲಾಗದೇ ಇರುವಂತದ್ದಾಗಿರುವುದು. ಅದರಲ್ಲಿ ಏನು ಬರೆದಿದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಇದರ ಕುರಿತು ಕರ್ತನ ವೇದವೇ ಹೇಳುತ್ತದೆ, ಕರ್ತನ ಸತ್ಯವೇದವನ್ನು ಯಾರು ಗ್ರಹಿಸುವರು? ಕರ್ತನು ತಮ್ಮ ಸತ್ಯವೇದದ ರಹಸ್ಯವನ್ನು ಯಾರಿಗೆ ಪ್ರಕಟಿಸಿ ಹೇಳುವರು? ಇವೆಲ್ಲ ನಮಗೆ ಗೊತ್ತಾಗಬೇಕಲ್ವಾ? ಅದರ ನಂತರವೇ ಈ ಸತ್ಯವೇದದ ಈ ರಹಸ್ಯಗಳನ್ನು ಒಳಗೊಂಡಿರುವಂತಹ ಪುಸ್ತಕವನ್ನು ಗ್ರಹಿಸಬೇಕಾದರೆ ನೀವೇನು ಮಾಡಬೇಕು ಅದರ ಕುರಿತಾಗಿ ಹೇಳುತ್ತದೆ ನೋಡಿರಿ. ಕೆಲವು ನಿಬಂಧನೆಗಳು ಉಂಟು ಇದಕ್ಕಾಗಿ, ಕೆಲವು ಕಂಡೀಷನ್ಸ್. ನಿಬಂಧನೆ ಅಂದರೆ ಕಂಡೀಷನ್ಸ್. ಈ ನಿಬಂಧನೆಗಳನ್ನು ನೆರವೇರಿಸಿದವರನ್ನು ಬಿಟ್ಟು ಬೇರೆ ಯಾರಿಗೂ ಈ ಒಂದು ಪುಸ್ತಕವು ಗ್ರಹಿಸಲಾಗದೆ ಮುದ್ರೆ ಹಾಕಲ್ಪಟ್ಟಿರುವ ಪುಸ್ತಕವಾಗಿಯೇ ಕಾಣಲ್ಪಡುವುದು. ಇದನ್ನು ಕುರಿತು ಯೆಶಾಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 10ರಿಂದ 13ರವರೆಗಿರುವಂತಹ ವಾಕ್ಯಗಳಲ್ಲಿ ಈ ರೀತಿ ಓದಲು ನಮಗೆ ಸಾಧ್ಯವಾಗುತ್ತದೆ. ನಾನು ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಯೆಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದಿವ್ಯದರ್ಶಿಗಳು ಎಂಬುದಾಗಿ ಕರೆಯಲ್ಪಡುವ ನಿಮ್ಮ ಪ್ರವಾದಿಗಳಿಗೂ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ. ಆದ್ದರಿಂದ ದೈವ ದರ್ಶನಗಳೆಲ್ಲವೂ ಮುದ್ರೆ ಹಾಕಿದ ಪುಸ್ತಕದ ವಾಕ್ಯಗಳಾಗಿ ಇರುವುದು. ಅದನ್ನು ಅಕ್ಷರ ಬಲ್ಲವನಿಗೆ ಓದೆಂದು ಒಪ್ಪಿಸಿ ನೀನು ಓದು ಎಂದು ಹೇಳಿದರೆ ಇದು ನನ್ನಿಂದ ಆಗುವುದಿಲ್ಲ, ಇದು ಮುದ್ರೆ ಹಾಕಿದೆಯಲ್ಲ ಎಂದು ಹೇಳುವನು. ಅಕ್ಷರವಿಲ್ಲದವನಿಗೆ ಓದೆಂದು ಪುಸ್ತಕವನ್ನು ಒಪ್ಪಿಸಿ ಇದನ್ನು ಓದು ಎಂದರೆ ನಾನು ಓದಲಾಗುವುದಿಲ್ಲವಲ್ಲ ಎಂದು ಹೇಳುವನು. ಹಾಗಾದರೆ ಸತ್ಯವೇದದಲ್ಲಿ ಅವರೇನು ಹೇಳುತ್ತಾರೆಂದರೆ, ಕರ್ತನ ಸತ್ಯವೇದ ಪುಸ್ತಕವು ಕರ್ತನು ಬರೆದುಕೊಟ್ಟ ಆ ಪ್ರವಾದನೆಯ ವಾಕ್ಯಗಳು. ನೋಡಿದ್ರ, ಕರ್ತನ ದರ್ಶನಗಳೆಲ್ಲವೂ ಅಥವಾ ದಿವ್ಯ ದರ್ಶನಗಳೆಲ್ಲವೂ ನಿಮಗೆ ಮುದ್ರೆ ಹಾಕಲ್ಪಟ್ಟಿರುವಂತಹ ಪುಸ್ತಕವಾಗಿರುವುದು. ಮುದ್ರೆ ಅಂದರೆ ಸೀಲ್ ಹಾಕಲ್ಪಟ್ಟಿರುವ ಪುಸ್ತಕವಾಗಿರುವುದು. ಅದನ್ನು ಒಂದು ವೇಳೆ ತೆರೆದು ಓದುವವನ ಕೈಗಳಿಗೆ ಕೊಟ್ಟು ಓದು ಎಂದು ಹೇಳುವುದಾದರೆ ಇದನ್ನು ನಾನು ಓದಲಾಗುವುದಿಲ್ಲ, ಇದು ಮುದ್ರೆ ಹಾಕಲ್ಪಟ್ಟಿರುವಂತದ್ದಾಗಿದೆ, ಇದರ ಅರ್ಥ ಏನು ಎಂಬುದಾಗಿ ಗೊತ್ತಿಲ್ಲ ಎಂದು ಹೇಳುವನು. ಇವತ್ತು ಅನೇಕರ ಕೈಗಳಲ್ಲಿ ಪ್ರಕಟಣೆಯ ಪುಸ್ತಕವು ಕೈಗಳಲ್ಲಿಯೇ ಇದೆ, ಆದರೆ ಓದಿ ನೋಡಿದರೆ ಅರ್ಥವಾಗುವುದಿಲ್ಲ. ಅದನ್ನು ಸಂಶೋಧನೆ ಮಾಡಲು ಬಯಸುವುದಾದರೆ ಅರ್ಥವಾಗುವುದಿಲ್ಲ. ಒಂದರ ಜೊತೆ ಒಂದು ಹೊಂದಾಣಿಕೆ ಇಲ್ಲದಂತಿರುವುದು. ತಕ್ಷಣ ನೋಡುವೆವು, ಇದು ಬಹಳ ಗೊಂದಲವಾಗಿದೆಯಲ್ಲ. ಸುಮ್ಮನೆ ನಾವು ದಾವಿದನ ಗೋಲಿಯಾತನನ್ನು ಕೊಂದಂತ ಕಥೆಯನ್ನು ಓದಿ, ಸಾಮುವೇಲನ ಪುಸ್ತಕವನ್ನು ಓದಿ, ಕೆಲವು ಮುಖ್ಯವಾಗಿರುವಂತಹ ಸಂಗತಿಯನ್ನು ಓದಿ ಸಾಕು ಎಂದು ನಿಲ್ಲಿಸುವರು. ಕಾರಣ ಏನು ಗೊತ್ತಾ? ಅವರಿಗೆ ಕೈಗಳಲ್ಲಿ ಪುಸ್ತಕವಿದ್ದರೂ ಕೂಡ, ಅದನ್ನು ಓದಿದರೂ ಕೂಡ ಅದು ಅವರಿಗೆ ಗ್ರಹಿಸಲಾಗದ ಹಾಗೆ ಮುದ್ರೆ ಹಾಕಲ್ಪಟ್ಟಿರುವಂತಹ ಒಂದು ಪುಸ್ತಕವಾಗಿರುವುದು. ಯಾರಿಗೆ? ಕರ್ತನು ಅವರ ಮೇಲೆ ಗಾಢ ನಿದ್ರೆಯ ಆತ್ಮವನ್ನು ಬರುವಂತೆ ಮಾಡಿದ್ದಾರೆ. ಗಾಢ ನಿದ್ದೆಯ ಆತ್ಮವೆಂದರೆ ಹಾಗೆ ನಿದ್ದೆ ಮಾಡುವಂಥದ್ದಲ್ಲ. ಕೆಲವರು ಹೇಳ್ತಾರೆ ಹಾಗೆ ಎದ್ದರೆ ನಿದ್ದೆ ಬರುವಂತದ್ದಾಗಿದೆ, ಹಾಗಾದರೆ ಘನನಿದ್ರೆ ಆತ್ಮ ಎನ್ನುವುದು ಅದಲ್ಲ.
ಘನನಿದ್ರೆಯ ಆತ್ಮವೆನ್ನುವಂಥದ್ದು ದೇವರ ವಾಕ್ಯವನ್ನು ಓದಿದರೆ ಅರ್ಥವಾಗುವುದಿಲ್ಲ. ಕರ್ತನ ಕಾರ್ಯಗಳು ಅರ್ಥವಾಗುವುದಿಲ್ಲ. ಕೆಲವೊಂದು ಸಂದೇಶವನ್ನು ಕೇಳಿದರೆ ಗ್ರಹಿಸಲಾಗುವುದಿಲ್ಲ. ದೈವತ್ವದ ಕಾರ್ಯಗಳು ಅವರಿಗೆ ಮಂದವಾಗಿಯೇ ಇರುವುದು. ಅದನ್ನು ಗ್ರಹಿಸಲು ಮುಂದಾಗುವುದಾದರೆ ಅವರು ಬಲಹೀನವಾಗುವರು. ಅದನ್ನು ಗ್ರಹಿಸಲು ಅವರಿಗೆ ಆಸಕ್ತಿ ಇರುವುದಿಲ್ಲ. ದೇವರ ಕಾರ್ಯದಲ್ಲಿ ನಾನು ಬೆಳೆಯಬೇಕು, ಮುನ್ನುಗ್ಗಬೇಕು, ಸೇವೆ ಮಾಡಬೇಕು ಎನ್ನುವುದಾಗಿ ಏನೂ ಕೂಡ ಇಲ್ಲದೆ ಮಂದವಾದ ಒಂದು ಸ್ಥಿತಿ, ಒಂದು ಅಸಂಬಂಧವಾದ ಒಂದು ಪರಿಸ್ಥಿತಿ ಒಂದು ಮನುಷ್ಯನಲ್ಲಿ ಕಾಣಲ್ಪಡುವುದು. ಒಳ್ಳೆ ಸೇವೆ ಇರುವುದು, ಸೇವೆ ಮಾಡಲಾಗುವುದಿಲ್ಲ. ಒಳ್ಳೆ ಅವಕಾಶಗಳಿರುವುದು, ಆದರೆ ಉಪಯೋಗಿಸಿಕೊಳ್ಳುವುದಿಲ್ಲ. ಸತ್ಯವೇದವನ್ನು ಚೆನ್ನಾಗಿ ಓದುವುದು, ಏನೂ ಮಾಡುವುದಿಲ್ಲ. ಕರ್ತನ ಕಾರ್ಯದಲ್ಲಿ ಸೋಮಾರಿತನದಲ್ಲಿ ಮುಂದುವರಿಯುವಂತ ಕೆಲವು ಗುಂಪನ್ನು ನೀವು ನೋಡಿರಬಹುದು. ಇವರನ್ನು ಹಿಡಿದಿರುವಂತಹ ಆತ್ಮದ ಹೆಸರೇ ಗಾಢನಿದ್ರೆಯ ಆತ್ಮ. ಅಂಥವರ ಕಣ್ಣುಗಳನ್ನು ಕರ್ತನು ಮುಚ್ಚಿ, ಅಂಥವರು ಸತ್ಯವೇದವನ್ನು ಓದಿದರೆ ಅವರಿಗೆ ಅರ್ಥವಾಗುವುದಿಲ್ಲ. ಕೆಲವು ಸಮಯ ಓದುವರು, ಅರ್ಥವಾಗುವ ಹಾಗಿರುವುದು. ಅದನ್ನು ಬಿಟ್ಟು ಕಣ್ಗಳನ್ನು ತೆಗೆಯುವುದಾದರೆ ಅದು ಅರ್ಥವಾಗದ ಹಾಗೆ ಇರುವುದು. ಕನ್ನಡಿಯಲ್ಲಿ ಒಬ್ಬನು ತನ್ನ ಮುಖವನ್ನು ನೋಡಿ ಆ ಸ್ಥಳವನ್ನು ಬಿಟ್ಟು ದೂರ ಸರಿಯುವಾಗ ತಾನು ನೋಡಿದ್ದನ್ನು ಮರೆತು ಬಿಡುವನು. ನನ್ನ ಮುಖವು ನಿಮಗೆ ಜ್ಞಾಪಕವಿರುವುದು, ಆದರೆ ನನಗೆ ಜ್ಞಾಪಕವಿರುವುದಿಲ್ಲ. ಕನ್ನಡಿಯಲ್ಲಿ ನೋಡಿದ ರೀತಿಯಲ್ಲಿ ನಾನು ಹೇಳಲಿಲ್ಲ, ಸತ್ಯವೇದ ಹೇಳುತ್ತದೆ. ಕನ್ನಡಿಯಲ್ಲಿ ಒಬ್ಬನು ತನ್ನ ಮುಖವನ್ನು ನೋಡಿ ಅದನ್ನು ಬಿಟ್ಟು ದೂರ ಸರಿಯುವಾಗ ತನ್ನ ಮುಖವನ್ನು ಮರೆತು ಬಿಡುವನು. ಅದೇ ರೀತಿಯೇ ಒಬ್ಬ ವ್ಯಕ್ತಿಯು ಸತ್ಯವೇದದ ಮುಂದೆ ನಿಲ್ಲುವನು, ಓದುವನು, ಸತ್ಯವೇದವನ್ನು ಮುಚ್ಚಿದರೆ ಮರೆತು ಬಿಡುವನು. ಅದು ಅವನ ನೆನಪಲ್ಲಿರುವುದಿಲ್ಲ, ಮರೆತು ಹೋಗುವನು. ಇದಕ್ಕೆ ಹೆಸರೇ ಘನನಿದ್ರೆಯ ಆತ್ಮ ಎಂಬುದಾಗಿ ಹೇಳಿ ಕರ್ತನ ಸತ್ಯವೇದವು ಹೇಳುತ್ತದೆ. ಇದು ಈ ಆತ್ಮದ ಮೂಲಕ ದಿವ್ಯದರ್ಶಿಗಳ ಕಣ್ಣುಗಳನ್ನು ಮುಚ್ಚಿರುವ ಹಾಗೆ ನಿಮ್ಮ ಪ್ರವಾದಿಗಳಿಗೆ ಮುಸುಕು ಹಾಕಿದನು ಕರ್ತನು. ಆದ್ದರಿಂದ ಈ ರೀತಿ ಮುಸುಕನ್ನು ಹಾಕಿರುವುದಾದರೆ, ಒಬ್ಬ ವ್ಯಕ್ತಿಯನ್ನು ಗಾಢನಿದ್ರೆಯ ಆತ್ಮ ಹಿಡಿದಿರುವುದಾದರೂ, ಆತ್ಮಿಕವಾದ ಕಣ್ಣುಗಳು ಮುಚ್ಚಲ್ಪಟ್ಟದಾಗಿದ್ದರು, ಅವರ ಮೇಲೆ ಮುಸುಕು ಹಾಕಲ್ಪಟ್ಟದ್ದಾಗಿದ್ದರು. ಮುಸುಕು ಎಂದು ಹೇಳುವಂಥದ್ದು ಅದು ಬಂದು ಬೇರೆ ಅರ್ಥ, ಸಾಧಾರಣವಾದ ಮುಸುಕಲ್ಲ. ಆದ್ರಿಂದ ಹೆಣ್ಣು ಮಕ್ಕಳು ನಾವು ಮುಸುಕನ್ನು ಹಾಕುವುದಿಲ್ಲ, ಮುಸುಕನ್ನು ಹಾಕ್ಬಿಡಿ ಅಂತ ಹೇಳ್ತಿಲ್ಲ ನಾನು. ಈ ಮುಸುಕು ಎನ್ನುವಂಥದ್ದು ಆತ್ಮಿಕವಾದ ಮುಸುಕು. ಅವರ ಕಾರ್ಯವನ್ನು ನೋಡದ ಹಾಗೆ ಮುಸುಕು ಹಾಕುವಂಥದ್ದು. ಮುಸುಕು ಹಾಕಲ್ಪಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರಿಗೆ ದೇವರ ದರ್ಶನಗಳು, ಪ್ರಕಟಣೆಗಳು ಒಂದು ಮುದ್ರೆ ಹಾಕಲ್ಪಟ್ಟ, ಮುಚ್ಚಲ್ಪಟ್ಟ ಪುಸ್ತಕವಾಗಿಯೇ ಕಂಡುಬರುವುದು. ದೇವರ ವಾಕ್ಯಗಳು ಅವರಿಗೆ ಅನ್ಯವಾಗಿಯೇ ಇರುವಂತದ್ದಾಗಿರುವುದು. ಅವರ ಕೈಗಳಿಗೆ ಒಂದು ಪುಸ್ತಕವನ್ನು ಕೊಟ್ಟು ಓದಲು ಹೇಳುವುದಾದರೆ, ಇದನ್ನು ಹೋಗಿ ಯಾವ ರೀತಿ ಓದುವುದು, ನನಗೆ ಬೋರ್ ಹೊಡೆಯುವುದು, ನನಗೆ ಇದರ ಅರ್ಥವನ್ನು ಗ್ರಹಿಸಲಾಗುವುದಿಲ್ಲ. ಇದು ಮುದ್ರೆ ಹಾಕಲ್ಪಟ್ಟಿರುವ ಪುಸ್ತಕದ ಹಾಗೆ ಪಜಲ್ಸ್ ರೀತಿಯಲ್ಲಿದೆ. ಇದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಒಂದು ದಿನ ಬೇಕಾಗಿದೆಯಲ್ಲ, ಇದನ್ನು ಯಾಕೆ ಓದಬೇಕು? ಈ ರೀತಿ ಹೇಳಿ ಅದನ್ನು ಬಿಟ್ಟು ದೂರ ಸರಿಯುವರು. ಓದಲು ಬರದವನಿಗೆ ಕೊಟ್ಟರೆ ಅವನೇನು ಹೇಳುವನು? ಇದು ನನಗೆ ಓದಲು ಬರುವುದಿಲ್ಲವೆಂದು ಹೇಳಿ ಅವನು ಬಿಟ್ಟು ಬಿಡುವನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಜನಗಳು ಯಾಕೆ ಈ ಪರಿಸ್ಥಿತಿ ಬರುತ್ತದೆ? ಘನನಿದ್ರೆಯ ಆತ್ಮವು ಬರುತ್ತದೆ. ಕರ್ತನ ಸತ್ಯವೇದವನ್ನು ಓದಲಾಗದಿರುವ ಒಂದು ಪರಿಸ್ಥಿತಿ, ಓದಿದರೂ ಕೂಡ ಗ್ರಹಿಸಲಾಗದ ರೀತಿಯಲ್ಲಿ ಆ ಪುಸ್ತಕವು ಯಾಕೆ ಒಬ್ಬ ವ್ಯಕ್ತಿಗೆ ಅದು ಮುಚ್ಚಲ್ಪಟ್ಟದಾಗಿರುವುದು ಎಂದರೆ, ಈ ಜನಗಳು, ಆ ವಾಕ್ಯದ ಮುಂದಿನ ಭಾಗವು ಹೇಳುತ್ತದೆ, ಈ ಜನಗಳು ತಮ್ಮ ಬಾಯ ನಿಮಿತ್ತವಾಗಿ ನನ್ನ ಬಳಿಯಲ್ಲಿ ಸೇರಿ ತಮ್ಮ ತುಟಿಗಳಿಂದ ನನ್ನನ್ನು ಘನಪಡಿಸುತ್ತಾರೆ, ಆದರೂ ಅವರ ಹೃದಯವಾದರೂ ನನ್ನಿಂದ ದೂರವಾಗಿ ಅಗಲಿರುವಂತದಾಗಿದೆ. ಅವರು ನನಗೆ ಭಯಪಡುವಂತ ಭಯವು ಮನುಷ್ಯರಿಂದ ಬೋಧಿಸಲ್ಪಟ್ಟಿರುವಂತಹ ಕಾಲ್ಪನಿಕವಾಗಿದೆ. ಹಾಗಾದರೆ ಕರ್ತನು ಹೇಳುತ್ತಾರೆ, ಈ ಕಾರಣದಿಂದಲೇ ನಿಮಗೆ ಒಂದು ವೇಳೆ ದೇವರ ಮುದ್ರೆ ಹೊಂದಿರುವಂತಹ ಪುಸ್ತಕವನ್ನು ಪ್ರಕಟಿಸಿ ತೋರಿಸುವುದಾದರೂ, ಕರ್ತನು ಎಲ್ಲಿಯವರೆಗೂ ಪ್ರಕಟಿಸಿರುವಂತಹ ಪ್ರಕಟಣೆಗಳ ಪುಸ್ತಕವನ್ನು ಓದಲು ಮುಂದಾಗುವುದಾದರೂ, ಇನ್ನು ಭವಿಷ್ಯದ ಕಾರ್ಯಗಳ ಕುರಿತು ಕರ್ತನು ಪ್ರಕಟಿಸಿರುವ ಪ್ರಕಟಣೆಗಳನ್ನು ನೀವು ಗ್ರಹಿಸಲು ಮುಂದಾದರೂ ಕೂಡ, ಮೊದಲ ಕಾರ್ಯ ನಮ್ಮಲ್ಲಿರುವ ಸಮಸ್ಯೆ ಏನು ಎಂದು ಕೇಳುವುದಾದರೆ, ಈ ಜನಗಳು ತಮ್ಮ ಬಾಯ ಮಾತುಗಳಿಂದ ನನ್ನ ಬಳಿ ಸೇರುತ್ತಿದ್ದಾರೆ. ಚರ್ಚಿಗೆ ಬಂದರೆ ಆಡುವುದೇನು, ಅನ್ಯಭಾಷೆ ಏನು, ಸಾಕ್ಷಿಗಳೇನು, ಪ್ರಸಂಗಗಳೇನು, ಬಾಯ ನಿಮಿತ್ತ ಸೇರುತ್ತಿದ್ದಾರೆ. ಬಾಯಿಂದ ಸ್ತೋತ್ರ ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಇವೆಲ್ಲ ಬಂದು ಒಳ್ಳೆ ಹಾಡನ್ನು ಆಡುತ್ತಾರೆ, ಸಾಕ್ಷಿ ಹೇಳುತ್ತಾರೆ, ಬೋಧನೆ ಮಾಡುತ್ತಾರೆ. ಬಾಯಿಂದ ನನ್ನ ಬಳಿ ಬಂದು ಸೇರಿ ತಮ್ಮ ತುಟಿಗಳಿಂದ ನನ್ನನ್ನು ಘನಪಡಿಸುತ್ತಾರೆ. ಅಯ್ಯಯ್ಯೋ ಯೇಸಪ್ಪ, ಇಲ್ಲ ಅಂದ್ರೆ ನಮ್ಮ ಬದುಕು ಏನಾಗುವುದು? ಅವರೇ ಬೇಕೆಂದು ಹೇಳಿ ತಮ್ಮ ತುಟಿಗಳಿಂದ ಘನಪಡಿಸುತ್ತಾರೆ. ಆದರೆ ಅವರ ಹೃದಯವಾದರೂ ನನ್ನಿಂದ ಬಹು ದೂರವಿದೆ. ಎಷ್ಟು ದೊಡ್ಡ ಸಂಕಟ ನೋಡಿರಿ ಇಂದು. ಹಲವು ಸ್ಥಳಗಳಲ್ಲಿ ಸ್ಥಿತಿ ಈ ರೀತಿಯೇ ಇದೆ. ಸೇವಕರು ಕೂಡ ತಮ್ಮ ಹೃದಯದಲ್ಲಿ ಕರ್ತನನ್ನು ಬಿಟ್ಟು ಬೇರೆ ವಿಧದಲ್ಲಿ ಬಹು ದೂರವಾಗಿಯೇ ಇದೆ. ಆದರೆ ಮಾತಾಡುವಾಗ ಮಧುರವಾಗಿ ಮಾತಾಡುವೆವು, ಮಾತಾಡುವಾಗ ವಿಶ್ವಾಸವನ್ನು ತಟ್ಟಿ ಎಬ್ಬಿಸುವ ಹಾಗೆ ಮಾತಾಡುವೆವು, ಮಾತಾಡುವಾಗ ದೃಢವಾಗಿ ಮಾತಾಡುವೆವು, ತುಟಿಗಳಿಂದ ಅವರನ್ನು ಘನಪಡಿಸುವೆವು. ಕರ್ತನೊಬ್ಬನೇ ದೇವರು, ಕರ್ತನೊಬ್ಬನೇ ಒಳ್ಳೆಯವನು, ಸಭೆಯಲ್ಲಿ ಒಳ್ಳೆ ಕಾಣಿಕೆ ಕೊಡುವೆವು, ಸೇವೆ ಮಾಡುವೆವು. ಆದರೆ ಹೃದಯವು ದೇವರೊಟ್ಟಿಗೆ ಐಕ್ಯವಾಗದ ಹಾಗೆ ನೀವು ಮಾಡುವಂತ ಯಾವ ಕಾರ್ಯವಾಗಲಿ ದೇವರಿಂದ ಅಂಗೀಕರಿಸಲ್ಪಡುವುದಿಲ್ಲ. ಅವರ ಹೃದಯವಾದರೂ ನನ್ನಿಂದ ಬಹು ದೂರವಾಗಿರುವಂತದಾಗಿದೆ. ಸೇವೆ ಮಾಡುವಾಗ ಸೇವೆ ಮಾಡುವನು, ಉಳಿದ ಸಮಯದಲ್ಲಿ ಸೇವೆಯನ್ನು ಬಿಟ್ಟು ದೂರ ಸರಿಯುವಾಗ ಅವನು ದೂರ ಸರಿಯುವನು. ಅವನ ಹೃದಯವು ಲೋಕವನ್ನು ಹಾದುಕೊಂಡದ್ದಾಗಿದೆ, ತಮ್ಮ ಶರೀರದ ಕುರಿತಾಗಿದೆ,
ಅಥವಾ ಬೇರೆ ಕಾರ್ಯಗಳ ಕುರಿತಾಗಿದೆ. ಅವನ ಹೃದಯವು ನನ್ನೊಟ್ಟಿಗೆ ಐಕ್ಯವಾಗಿಲ್ಲ. ಕೆಲವು ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ, ಪ್ರಾರ್ಥನೆ ಮಾಡುವಾಗ ಅಳುತ್ತಾ ಗೋಳಾಡುತ್ತಾ ಹಾಗೆ ಪ್ರಾರ್ಥನೆ ಮಾಡುವರು. ಪ್ರಾರ್ಥನೆಯನ್ನು ಮುಗಿಸಿ ಹೋಗುವಾಗ ಆ ಒಂದು ದುಃಖದ ಗುರುತಾಗಲಿ ಅವರು ಅಲ್ಲಿಯವರೆಗೂ ಅತ್ತಂತ ಆ ದುಃಖದ ಒಂದು ಗುರುತು ಇರುವುದೇ ಇಲ್ಲ. ಮೀಟಿಂಗ್ ಮುಗಿಯಿತಾ, ಹೊರಗಡೆ ಹೋಗಿ ಒಂದು ಟೀ ಕುಡಿದ್ವಾ, 4 ಜನ ಜೊತೆ ಮಾತಾಡಿದ್ವಾ, ಬಸ್ ಹತ್ತಿ ಹೋಗ್ತಾನೆ ಇರ್ತಾರೆ. ಸತ್ಯವೇದವು ಹೇಳುತ್ತದೆ, ಒಬ್ಬ ಮನುಷ್ಯನ ಹೃದಯವು ನಿರಂತರವಾಗಿ ಐಕ್ಯವಾಗಿರಬೇಕು, ದೇವರೊಟ್ಟಿಗೆ ಐಕ್ಯವಾಗಿರಬೇಕು. ಆಗ ಮಾತ್ರವೇ ಅವರು ಮಾತಾಡುವುದನ್ನು ನೀವು ಗ್ರಹಿಸಲು ಆಗುವುದು. ಅದರಿಂದಲೇ ನಾನು ಮುಂಚಿತವಾಗಿ ಹೇಳಿದೆ, ಕುಮಾರನಾಗಿರುವ ಕ್ರಿಸ್ತನ ಕೈಗಳಲ್ಲಿ ಆ ಅಧಿಕಾರವು ಕೊಡಲ್ಪಟ್ಟದ್ದಾಗಿದೆ. ಆ ಪುಸ್ತಕವು ಕೊಡಲ್ಪಟ್ಟಿರುವುದರಿಂದ ನೀವು ತಕ್ಷಣ ಏನ್ ಮಾಡಬೇಕಂದ್ರೆ ಅವರನ್ನು ಆತುಕೊಳ್ಳಬೇಕು. ಕೀರ್ತನೆಗಳಲ್ಲಿ ಇರುವ ಹಾಗೆ ಕರ್ತನನ್ನು ಆತುಕೊಳ್ಳುವವರೆಲ್ಲರೂ ಧನ್ಯರು. ಬರುವ ಕೋಪಾಗ್ನಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಅವರನ್ನು ನೀವು ಆತುಕೊಳ್ಳುವುದಾದರೆ ಈ ರೀತಿಯಾದ ಹಲವು ಬಾಧ್ಯತೆಗಳು ಬಂದು ತಲುಪುವುದು. ಹಾಗಾದರೆ ಕರ್ತನ ಬಳಿ ನಾವು ಸೇರಬೇಕು. ನಮ್ಮ ಹೃದಯವು ಅವರೊಟ್ಟಿಗೆ ಐಕ್ಯವಾಗಿರಬೇಕು. ಆ ರೀತಿ ಐಕ್ಯವಾಗಿದ್ದರೆ ಮಾತ್ರವೇ ಆತನು ಹೇಳಲು ಬರುವುದನ್ನು ನಮಗೆ ಹೇಳುವರು. ಇಲ್ಲಿ ಅವರು ಹೇಳುತ್ತಾರೆ, ಪ್ರಾರ್ಥನೆಯೆಲ್ಲ ಮಾಡುತ್ತಾರೆ, ತುಟಿಗಳಿಂದ ನನ್ನನ್ನು ಘನಪಡಿಸುತ್ತಾರೆ, ಯಾವಾಗ ನೋಡಿದರೂ ಕರ್ತನೆ ಕರ್ತನೆ ಎಂದು ಹೇಳಿ ನನ್ನ ಹೆಸರನ್ನು ಹೇಳಿ ಕರೆಯುತ್ತಾರೆ, ತುಟಿಗಳಿಂದ ನನ್ನ ಬಳಿ ಸೇರುತ್ತಾರೆ. ಎಲ್ಲವೂ ಸರಿಯೇ, ಆದರೆ ಅವರ ಹೃದಯ, ಅವರ ಜೀವಿತ ನನ್ನನ್ನು ಬಿಟ್ಟು ಬಹು ದೂರವಿದೆ. ಅವರು ನನ್ನನ್ನು ನೋಡಿ ಬಹಳ ಭಯಪಡುತ್ತಾರೆ. ಆ ಒಂದು ಭಯವು ಮನುಷ್ಯರಿಂದ ಬೋಧಿಸಲ್ಪಟ್ಟಿರುವಂತಹ ಕಾಲ್ಪನಿಕವಾಗಿದೆ. ಮನುಷ್ಯರು ಹೇಳಿಕೊಡುತ್ತಾರೆ, ನೋಡಿರಿ ಅದನ್ನು ಮಾಡಬೇಡ, ಅಲ್ಲಿ ಹೋಗಬೇಡ, ವಾರದಲ್ಲಿ 1 ಬಾರಿ ಚರ್ಚಿಗೆ ಬಂದು ಬಿಡಬೇಕು, ಈ ರೀತಿಯೇ ಡ್ರೆಸ್ ಮಾಡಬೇಕು, ಈ ರೀತಿಯೇ ನಡೆಯಬೇಕು ಎಂದು ಹೇಳುತ್ತಾರಲ್ಲ. ಆ ಭಯದಿಂದ ನನಗೆ ವಿಧಿಯರಾಗಿರುವ ಹಾಗೆ ತೋರಿಸಿಕೊಳ್ಳುತ್ತಾರೆ. ಅವರ ದಶಮ ಭಾಗವನ್ನು ತಂದು ಸಭೆಗೆ ತಂದು ಕೊಟ್ಟು ಬಿಡಬೇಕು, ಆ ರೀತಿಯೆಲ್ಲ ಹೇಳಿ ಅವರು ತಮ್ಮ ಭಯವನ್ನು ಉಂಟು ಮಾಡಿದ್ದಾರಲ್ಲ. ಅವರು ಹೇಳಿರುವಂತಹ ಕಲ್ಪನೆಗಳಿಂದ ಮಾತ್ರವೇ ಭಯಪಟ್ಟಿದ್ದಾರೆ ವಿನಃ ನಿಜವಾಗಿಯೂ ಇವರು ಕರ್ತರು ಎಂದು ಹೇಳಿ ನನಗೆ ಭಯಪಡಲಿಲ್ಲ. ನೇಮನಿಷ್ಠೆಗಳ ಕಾಲದಲ್ಲಿ ನೇಮನಿಷ್ಠೆಗಳ ಕುರಿತು ಹೇಳಿದಂತಹ ವಾಕ್ಯಗಳನ್ನು, ಅದರ ಕುರಿತು ಬೋಧಿಸಿದಂತಹ ವಾಕ್ಯಗಳ ಕುರಿತು ಮಾತ್ರವೇ ಭಯಪಟ್ಟರೆ ವಿನಃ ಅವರು ಸತ್ಯವಾಗಿ ಭಯಪಡಲಿಲ್ಲ. ಒಬ್ಬನು ನನಗೆ ಪೆಟ್ಟು ಬೀಳುವುದೆಂದು, ಅಥವಾ ನಾಳೆ ಸಾಯುತ್ತೇವೆ ಎಂದು, ಅಥವಾ ಸಂಕಷ್ಟಕ್ಕೆ ಸಿಲುಕುತ್ತೇವೋ ಎಂದೋ, ಈಗೆಲ್ಲ ಇಲ್ಲ ಎನ್ನುವುದಾದರೆ ಆಶೀರ್ವಾದ ಸಿಗುವುದಿಲ್ಲ ಎಂದು ಭಯಪಡುತ್ತಾನೆ ನೋಡಿ. ಈ ಭಯವು ನಿಜವಾಗಿರುವ ಭಯವಲ್ಲ. ನಿಜವಾಗಿಯೂ ಆತನು ಕರ್ತನು ನನ್ನನ್ನು ಉಂಟು ಮಾಡಿದಾತನು. ನಾನು ಭಯಪಡಬೇಕಾಗಿರುವುದು ಆತನೊಬ್ಬನಿಗೆ. ಆ ರೀತಿಯಾಗಿ ಪೂರ್ಣ ಮನದಿಂದ ಭಯಪಡುವವರು, ಅದನ್ನೇ ಅವರು ಹೇಳ್ತಾರೆ, ಅವರು ನನಗೆ ಭಯಪಡುವಂತಹ ಭಯವು ಎನ್ನುವುದು ಮನುಷ್ಯರಿಂದ ಬೋಧಿಸಲ್ಪಟ್ಟಿರುವ ಕಾಲ್ಪನಿಕವಾಗಿರುವಂತದಾಗಿದೆ. ಅವರು ಪಾರಂಪರ್ಯವಾಗಿ ಕೆಲವು ಕಾರ್ಯವನ್ನು ಹೇಳಿ ಇವೆಲ್ಲವನ್ನು ನೀವು ಮಾಡಬೇಕು, ಇವೆಲ್ಲವನ್ನು ಕೈಗೊಳ್ಳಬೇಕೆಂದು ಹೇಳ್ತಾರಲ್ವಾ, ಅದನ್ನು ಬಂದು ನಂಬಿ ಅದಕ್ಕೆ ಅವರು ಭಯಪಟ್ಟು ಕಿವಿಗೊಡುತ್ತಾರೆ. ಇವೆಲ್ಲವೂ, ಈ ಕಾರ್ಯಗಳೆಲ್ಲವೂ ಒಬ್ಬ ಮನುಷ್ಯನಿಗೆ ಗಾಢನಿದ್ರೆಯ ಆತ್ಮವನ್ನು ತರುವಂತದಾಗಿದೆ. ಗಾಢನಿದ್ರೆಯ ಆತ್ಮವನ್ನಲ್ಲಿರುವುದಾದರೆ ಸತ್ಯವೇದದ ಗೂಢಾರ್ಥವನ್ನು ಅವನು ಗ್ರಹಿಸಲು ಆಗುವುದಿಲ್ಲ. ಒಂದು ದರ್ಶನವನ್ನು ನೋಡಿದರೂ ಕೂಡ ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಲಾಗುವುದಿಲ್ಲ. ಕರ್ತನು ಪ್ರಕಟಿಸಿ ಹೇಳುವಂತಹ ಕಾರ್ಯಗಳನ್ನು ಅವರಿಗೆ ಪ್ರಕಟಿಸಿ ಹೇಳಲಾಗುವುದಿಲ್ಲ. ಹಾಗಾದರೆ ಈಗ ಏನು ಮಾಡಬೇಕೆಂದರೆ, ನಮ್ಮ ಹೃದಯವು ದೇವರೊಟ್ಟಿಗೆ ಐಕ್ಯವಾಗಿರಬೇಕು. ದೇವರ ಕ್ರಿಯೆಗಳೊಂದಿಗೂ ಆತನ ಕಾರ್ಯಗಳೊಂದಿಗೂ ಅವರೊಟ್ಟಿಗೆ ನಮ್ಮ ಹೃದಯವು ಯಾವಾಗಲೂ ಐಕ್ಯವಾಗಿರಬೇಕು. ಹೃದಯವು ಐಕ್ಯವಾಗದೆ ಹೊರತು ಇಬ್ಬರು ಒಂದೇ ಮಾರ್ಗದಲ್ಲಿ ನಡೆಯಲು ಆಗುವುದೇ ಇಲ್ಲ. ಹಾಗೆಂದು ಕರ್ತನ ವಾಕ್ಯ ಹೇಳುತ್ತದೆ. ನಮ್ಮ ಹೃದಯ ಕರ್ತನೊಟ್ಟಿಗೆ ಐಕ್ಯವಾಗಿದ್ದರೆ ಮಾತ್ರವೇ ಕರ್ತನು ನಮಗೆಂದು ತೋರಿಸಿರುವಂತಹ ಮಾರ್ಗದಲ್ಲಿ ನಡೆಯಲಾಗುವುದು. ಯೇಸು ಏನು ಹೇಳಿದರು? ನಾನೇ ಮಾರ್ಗ, ಪರಲೋಕಕ್ಕೆ ಹೋಗುವ ಮಾರ್ಗ ಯೇಸುವೆ, ನಿತ್ಯ ಜೀವಕ್ಕೆ ಹೋಗುವ ಮಾರ್ಗವೂ ಯೇಸುವೆ. ಆ ಮಾರ್ಗದಲ್ಲಿ ಯೇಸುವಿನ ಜೊತೆ ನೀವು ನಡೆಯಬೇಕೆಂದರೆ ಅವರೊಟ್ಟಿಗೆ ನೀವು ಐಕ್ಯವಾಗಿರಬೇಕು. ಅದನ್ನೇ ನಾವು ನಿಮಗೆ ಹೇಳುವಂತದ್ದು. ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ನಡೆಯದೆ ಹೊರತು, ಒಮ್ಮನಸ್ಸಿನಿಂದ ನಡೆಯದೆ ಹೊರತು ಒಂದೇ ಮಾರ್ಗದಲ್ಲಿ ಅವರಿಂದ ಹೋಗಲಾಗದು. ಆಗ ಇದನ್ನಿಟ್ಟುಕೊಂಡು ಕರ್ತನೊಟ್ಟಿಗೆ ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುವವರು, ನಿಜವಾಗಿಯೂ ಕರ್ತನಿಗೆಂದು ಭಯಪಡುವವರು, ಮನುಷ್ಯನ ಕಲ್ಪನೆಯ ಪ್ರಕಾರ ಅಥವಾ ಪಾರಂಪರ್ಯದ ಪ್ರಕಾರ ಇಲ್ಲದೆ ಕರ್ತನಿಗೆ ಘನವನ್ನು ಕೊಡುವವರಿಗೆ ಮಾತ್ರವೇ ಕರ್ತನು ಹೇಳುವಂತಹ ಮಾತುಗಳನ್ನು ಗ್ರಹಿಸಿಕೊಳ್ಳಲು ಆಗುವುದು. ಇನ್ನು ಮುಂದೆ ಅವರು ಮುದ್ರೆಯನ್ನು ಒಡೆಯುವಾಗ ಅವರು ಪ್ರಕಟಿಸುವಂತಹ ಕಾರ್ಯಗಳನ್ನು ಹೊಂದಿಕೊಳ್ಳಲು ಸಾಧ್ಯ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಹೇಳುವಂತದಾಗಿದೆ. ಕರ್ತನು ಹೇಳುವ ಪ್ರಕಾರ ತುಟಿಗಳಿಂದ ಅವರ ಬಳಿ ಸೇರಿ ಬಾಯಿಂದ ಅವರನ್ನು ಘನಪಡಿಸಿ ದೂರವಾಗಿ ನಿಂತಿರುವಂತಹ ಹೃದಯಗಳನ್ನು ಹೊಂದಿರುವವರಿಗೂ, ಮನುಷ್ಯನಿಗೆ ಬೋಧಿಸಲ್ಪಟ್ಟ ನೇಮನಿಷ್ಠೆಗಳ ನಿಮಿತ್ತ ಪಾರಂಪರ್ಯವಾದ ಭಯವನ್ನು ಹೊಂದಿರುವವರಿಗೂ ಕರ್ತನು ಪ್ರಕಟಿಸುವ ಪುಸ್ತಕದ ಕಾರ್ಯಗಳು ಮುದ್ರೆ ಹಾಕಲ್ಪಟ್ಟದ್ದಾಗಿಯೇ ಇರುವುದು. ಅವರು ಎಷ್ಟೇ 7 ಮುದ್ರೆಗಳನ್ನು ಒಡೆದರೂ ಕೂಡ ಅದು ಇವರ ಪ್ರಕಾರ ಮುದ್ರೆ ಒಡೆಯಲ್ಪಟ್ಟ ಪುಸ್ತಕವಾಗಿದ್ದರೂ ಕೂಡ ಮುದ್ರೆ ಹಾಕಲ್ಪಟ್ಟಿರುವ ಪುಸ್ತಕವೇ. ಮುದ್ರೆ ಒಡೆದಿದ್ದರೂ ಏನ್ ಮಾಡೋದು? ಏಕೆಂದರೆ ಪುಸ್ತಕವನ್ನು ಗ್ರಹಿಸಲು ನಿಮಗೆ ದೃಷ್ಟಿ ಇರಬೇಕಲ್ಲವೇ? ದೃಷ್ಟಿ ಇಲ್ಲದಿರುವಂತಹ ವ್ಯಕ್ತಿಯ ಮುಂಭಾಗದಲ್ಲಿ ನೀವು ಎಷ್ಟೇ ಪುಸ್ತಕವನ್ನು ಇಡುವುದಾದರೂ ಕೂಡ ಏನು ಪ್ರಯೋಜನ? ಆದ್ದರಿಂದ ನಾನು ಏನು ಹೇಳ್ತೀನಂದ್ರೆ,
ಕರ್ತನ ಕಾರ್ಯವನ್ನು ಗ್ರಹಿಸುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೃದಯ ದೇವರೊಟ್ಟಿಗೆ ಐಕ್ಯವಾಗಿರಬೇಕು. ದೇವರ ಬಳಿಯಿಂದ ಪ್ರಕಟಣೆಯನ್ನು ಹೊಂದಿಕೊಂಡು ಅದನ್ನು ಗ್ರಹಿಸುವುದಕ್ಕಾಗಿ ನೀವು ದೇವರ ಬಳಿ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಆದರೆ ಕರ್ತನು ನಮಗಾಗಿ ಕೊಟ್ಟಿರುವಂತಹ ಪ್ರಕಟಣೆಗಳ ಪುಸ್ತಕವು ಮುಂದೆ ಪ್ರಕಟಿಸಲಿರುವ ಮುದ್ರೆಗಳು ಒಡೆಯಲ್ಪಟ್ಟಂತಹ ಪುಸ್ತಕದ ಪ್ರಕಟಣೆಗಳು ಮುದ್ರೆ ಹಾಕಿಡಲ್ಪಟ್ಟಿರಬೇಕೆಂಬ ಕೊಡಲ್ಪಟ್ಟ ಕಾರ್ಯಗಳಲ್ಲ. ಪ್ರಕಟಣೆಗಳ ಪುಸ್ತಕವಾಗಿದ್ದರು ಕೆಲವರು ಹೇಳುವರು ನಮಗೆ ಅರ್ಥ ಆಗ್ಬಾರ್ದು ಎನ್ನುವುದಕ್ಕಾಗಿ ಪುಸ್ತಕವನ್ನು ಬರೆದಿಲ್ಲ. ಮುದ್ರೆಯನ್ನು ಕರ್ತನು ಒಡೆಯುವಂಥದ್ದು ಯಾರಿಗೂ ಪ್ರಕಟಿಸಬಾರದು ಎನ್ನುವುದಕ್ಕಾಗಿ ಅಲ್ಲ. ಅವುಗಳನ್ನು ಕರ್ತನು ತನ್ನ ಮಕ್ಕಳಿಗೆ ಪ್ರಕಟಿಸಿ ತೋರಿಸಲು ಬಯಸುವವರಾಗಿದ್ದಾರೆ. ಪ್ರಕಟಣೆಗಳ ಪುಸ್ತಕ 22ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಈ ಪುಸ್ತಕದಲ್ಲಿರುವಂತಹ ಪ್ರವಾದನ ವಾಕ್ಯಗಳನ್ನು ಮುದ್ರೆ ಹಾಕಬೇಡ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ಪ್ರಕಟಣೆಗಳಲ್ಲಿರುವಂತಹ ಪುಸ್ತಕ ಮುದ್ರೆ ಹಾಕಲ್ಪಟ್ಟದ್ದಲ್ಲ. ಆದರೆ ನಿಮಗೆ ಮುದ್ರೆ ಹಾಕಲ್ಪಟ್ಟದ್ದಾಗಿ ಕಾಣಲ್ಪಡುತ್ತದೆ ಎಂದರೆ ಗಾಢ ನಿದ್ರೆಯ ಆತ್ಮದಿಂದ ಕಟ್ಟಲ್ಪಟ್ಟಿದ್ದೇವೆ ಎಂದು ಅರ್ಥ. ಆ ಗಾಢ ನಿದ್ರೆಯ ಆತ್ಮ ಯಾತಕ್ಕಾಗಿ ಇದೆ ಎಂದರೆ ನಾವು ಕರ್ತನಿಗಾಗಿ ಭಯಪಡುವಂತಹ ಭಯವೋ ನಮ್ಮ ಹೃದಯವು ದೇವರನ್ನು ಆತುಕೊಳ್ಳದೆ ಇದೆ ಎನ್ನುವಂಥದ್ದೇ ಇದರ ಅರ್ಥ ಎನ್ನುವುದು ಸತ್ಯವೇದ ನಮಗೆ ತೋರಿಸುವಂತ ಸತ್ಯ. ದೇವರು ನಮಗೆ ಕೊಡುವ ಪ್ರಕಟಣೆಗಳನ್ನು ಗ್ರಹಿಸಿಕೊಳ್ಳಲು ತಮ್ಮ ಹೃದಯದೊಟ್ಟಿಗೆ ಐಕ್ಯವಾಗಿರುವವರನ್ನು ಮಾತ್ರವೇ ದೇವರು ಆದುಕೊಳ್ಳುತ್ತಾರೆ. ದೇವರ ಹೃದಯದ ಜೊತೆಗೆ ಐಕ್ಯವಾಗದೇ ಇರುವವರು ದೇವರ ಕಾರ್ಯವನ್ನು ರಹಸ್ಯಗಳನ್ನು ಏನನ್ನು ಗ್ರಹಿಸಲಾಗುವುದಿಲ್ಲ. ದೇವರು ನಮಗೆ ಪ್ರಕಟಿಸಿ ಹೇಳುವಂತಹ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ದೇವರೊಟ್ಟಿಗೆ ನಮ್ಮ ಜೀವಿತವನ್ನು ಹೊಂದಿಕೊಂಡು ಬದುಕುವುದು ಅವಶ್ಯ. ಹೀಗೆ ಅರ್ಥ ಮಾಡಿಕೊಳ್ಳುವವರು ಮಾತ್ರವೇ ದೇವರ ಕಾರ್ಯಗಳನ್ನು ಅತಿ ಶೀಘ್ರವೇ ಗ್ರಹಿಸಿಕೊಳ್ಳಲು ಸಾಧ್ಯ. ಕರ್ತನು ಅವರಿಗೆ ಮಾತ್ರವೇ ಮುದ್ರೆ ಒಡೆಯಲ್ಪಟ್ಟು ಪ್ರಕಟಿಸಲ್ಪಡುವ ಕಾರ್ಯವನ್ನು ಅವರಿಗೆ ತಿಳಿಸುವವರಾಗಿರುವರು. ಸರಿ, ಈಗ ನಾವು ಏನು ಮಾಡಲಿದ್ದೇವೆಂದರೆ ಮುದ್ರೆ ಒಡೆಯಲ್ಪಟ್ಟ ಒಂದು ಪುಸ್ತಕದ ಕುರಿತಾಗಿ ನೋಡಿದ್ದೇವೆ. ಪ್ರಕಟಣೆಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಮೊದಲು ಹೇಳಿದ್ದು. ಈಗ ಮುದ್ರೆಗಳನ್ನು ಅವರು ಒಡೆಯುವಾಗ ಏನು ನಡೆಯುವುದು ಎನ್ನುವ ಸಂದೇಶಗಳನ್ನು ನಾವು ನೋಡಲಿದ್ದೇವೆ. ಮೊದಲ ಪುಸ್ತಕದಲ್ಲಿ ಮೊದಲನೆಯದು ಮುದ್ರೆಯನ್ನು ಅವರು ಇಲ್ಲಿ ಒಡೆಯುವ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಈ ಮುದ್ರೆಗಳ ಕುರಿತಾಗಿರುವಂತಹ ಸಂದೇಶದ ಒಳಗೆ ಹೋಗುವ ಮುನ್ನ ನಾವು ತಿಳುಕೊಳ್ಳಬೇಕಾಗಿರುವ ಹಲವು ವಿಷಯಗಳನ್ನು ನಾವು ಆಳವಾಗಿ ತಿಳಿದುಕೊಂಡಿದ್ದೇವೆ. ಅವುಗಳನ್ನು ಪುನಃ ಒಮ್ಮೆ ಧ್ಯಾನದಲ್ಲಿ ಇಟ್ಟುಕೊಂಡು ಇವತ್ತು ಮಾತ್ರವಲ್ಲ, ಸಂದೇಶ ಕೇಳುವಾಗ ಮಾತ್ರವಲ್ಲ, ಪ್ರತಿ ಬಾರಿಯೂ ನೀವು ಪ್ರಕಟಣೆಯ ಪುಸ್ತಕವನ್ನು ತೆಗೆದು ಓದುವಾಗಲೂ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಓದಬೇಕು ಎಂದು ಪುನಃ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈ 6ನೇ ಅಧ್ಯಾಯವು ಯೇಸು ಕ್ರಿಸ್ತನ 2ನೆಯ ಬರುವಿಕೆಯವರೆಗೂ ನಡೆಯಲಿಕ್ಕಿರುವ ಸಂಭವಗಳ ಕುರಿತ ಒಂದು ಕಣ್ಣೋಟವಾಗಿ ನಮಗೆ ತೋರಿಸುವಂತದಾಗಿದೆ. ಇದೊಂದು ಸಹಜವಾದ ಕಣ್ಣೋಟ. ಈ 6ನೇ ಅಧ್ಯಾಯವನ್ನು ಪೂರ್ತಿಯಾಗಿ ನೋಡುವುದಾದರೆ ಒಂದು ಮೇಲ್ನೋಟವಾದ ಕಣ್ಣೋಟವನ್ನು ಅದನ್ನು ಪಟ್ಟಿ ಮಾಡಿ ತೋರಿಸಿಬಿಡುತ್ತಾರೆ. ಇದನ್ನು ನಾವು ಏನು ಮಾಡೋಣ ಎಂದರೆ ತೀಕ್ಷ್ಣವಾಗಿ ಅಲ್ಲ, ಇದಕ್ಕೆ ಒಂದು ಹದ್ದುವಿನ ದೃಷ್ಟಿ ಎನ್ನುವರು. ಹದ್ದು ಆಕಾಶದಿಂದ ಭೂಮಿಯನ್ನು ಒಂದು ಪಟ್ಟಣವನ್ನು ನೋಡಿದರೆ ಯಾವ ರೀತಿ ಮೇಲಿಂದ ನೋಡುವುದೋ ಆ ವ್ಯೂನಲ್ಲಿ ಆಂಗಲ್ನಲ್ಲಿ ಇನ್ನು ಮುಂದೆ ಬರಲಿರುವ ಕಡೆಯ ಕಾಲದ ನಿದರ್ಶನಗಳನ್ನು ಈ ಅಧ್ಯಾಯವು ಮೊದಲ ಮುದ್ರೆಯನ್ನು ಒಡೆಯುವುದರಿಂದ 6 ಮುದ್ರೆಗಳನ್ನು ಒಡೆಯುವವರೆಗೂ ನಡೆಯಲಿರುವ ಸಂಭವಗಳನ್ನು ಚಿಕ್ಕದಾಗಿ ತಿಳಿಸಿಕೊಟ್ಟಿದೆ. ಅದರ ನಂತರ ಬರುವ ಅಧ್ಯಾಯಗಳಲ್ಲಿ ಇದೇ ಸಂಭವವನ್ನು ದೀರ್ಘವಾಗಿ ಹೇಳಿದ್ದಾರೆ. ಆದ್ದರಿಂದ ನೀವು ಈ ಸ್ಥಳಗಳಲ್ಲಿ ಓದುವಾಗ ಮೊದಲು ಹೇಳಲ್ಪಟ್ಟಿರುವುದು ಬೇರೆ, ನಂತರ ಹೇಳಲ್ಪಟ್ಟಿರುವುದು ಬೇರೆ. 2 ಬಾರಿ ಈ ಸಂಭವ ನಡೆಯುವುದಾ? ಆ ರೀತಿಯಾಗಿ ನೀವು ಯೋಚಿಸಬಾರದು. ಅದನ್ನೇ ಇಲ್ಲಿ ನಮಗೆ ಅವರು ಹೇಳಿದ್ದಾರೆ. ಇದು ಒಂದು ಪಕ್ಷಿ, ಮೇಲಿಂದ ಕೆಳಗೆ ನೋಡುವಂತಹ ಒಂದು ಪಕ್ಷಿಯ ಕಣ್ಣೋಟಕ್ಕೆ ಸಮವಾಗಿ ಇದನ್ನು ನಾವು ತೆಗೆದುಕೊಳ್ಳಲು ಸಾಧ್ಯ. ಇನ್ನು ಮುಂದೆ ನಡೆಯುವಂತಹ ಎಲ್ಲಾ ಸಂಭವಗಳನ್ನು, ಕರ್ತನ ಬರುವಿಕೆಯವರೆಗೂ ನಡೆಯುವಂತಹ ಎಲ್ಲಾ ಸಂಭವಗಳನ್ನು ಈ ಒಂದು ಅಧ್ಯಾಯವು ಪೂರ್ಣ ಸ್ಪಷ್ಟನೆಯಾಗಿ ಇರುವಂತದಾಗಿದೆ. ಈ ಅಧ್ಯಾಯವನ್ನು ನೀವು ಓದುವಾಗ ಒಂದು ಔಟ್ಲೈನ್ ನಿಮಗೆ ಸಿಗುವುದು ಏನು ನಡೆಯುವುದೆಂಬುದಾಗಿ. ಇದರ ನಂತರ 7ನೆಯ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಸಂಭವಗಳು ಇದರ ಕುರಿತು ಕೆಲವು ವಿವರಗಳನ್ನು ಕೊಡುತ್ತದೆ. 6ನೇ ಅಧ್ಯಾಯವನ್ನು 1, 2, 3, 4 ಎಂಬುದಾಗಿ ಒಂದು ಸೂಚನೆ ಅಂಕವಾಗಿಟ್ಟುಕೊಳ್ಳಿರಿ. ಒಂದು ಇಂಡೆಕ್ಸ್ ತರ ಹೇಳಲ್ಪಟ್ಟಿದೆ. 7ನೆಯ ಅಧ್ಯಾಯ ಇದರಲ್ಲಿ ಹೇಳಲ್ಪಟ್ಟಿರುವ ಕಾರ್ಯಗಳನ್ನು, ವಿವರಣೆಗಳ ಕುರಿತು ನಮಗೆ ಹೇಳಿರುವಂತದಾಗಿದೆ. ಆದ್ದರಿಂದ ಈ 6ನೆಯ ಅಧ್ಯಾಯವನ್ನು ಮುಂದೆ ನಡೆಯಲಿರುವಂತಹ ಸಂಭವಗಳಿಗೆ ಸೂಚನೆಯ ಅಂಕೆಯಾಗಿದೆ ಎಂಬುದಾಗಿ ಹೇಳಿದರೆ ಅದು ತಪ್ಪಲ್ಲ. ಒಂದು ಪುಸ್ತಕವನ್ನು ತೆಗೆದಾಗ ನಮಗೆ ಇಂಡೆಕ್ಸ್ ಕಾಣಿಸುವುದು, ಅದರಲ್ಲಿ 1ನೇ ಅಧ್ಯಾಯದಲ್ಲಿ ಇದಿರುವುದು, 2ನೇ ಅಧ್ಯಾಯದಲ್ಲಿ ಇದಿರುವುದು ಎಂದು. ಅದೇ ರೀತಿಯೇ ಈ ಪುಸ್ತಕದಲ್ಲಿ ಮೊದಲ ಮುದ್ರೆಯಲ್ಲಿ ಇದು, 2ನೆಯ ಮುದ್ರೆಯಲ್ಲಿ ಇದು. ಒಂದು ಚಿಕ್ಕ ಕಣ್ಣೋಟ, ನಮಗೊಂದು ಮೇಲ್ನೋಟವಾಗಿ ಒಂದು ಕಣ್ಣೋಟ. 7ನೇ ಅಧ್ಯಾಯದಲ್ಲಿ ಅದೇ ಕಾರ್ಯ ಬಹಳ ಡೀಪ್ ಆಗಿ ಪ್ರಕಟಿಸಿ ತೋರಿಸಲ್ಪಟ್ಟಿರುವುದು. 8ನೇ ಅಧ್ಯಾಯ ಬರಬೇಕಾದರೆ 7ನೆಯ ಮುದ್ರೆಯನ್ನು ಒಡೆಯುವಾಗ ಪರಲೋಕದಲ್ಲಿ ನಡೆಯುವಂತ ಒಂದು ಸಂಭವವು ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವುದು.
ಈ ಅಧ್ಯಾಯದಲ್ಲಿ 6 ಮುದ್ರೆಗಳನ್ನು ಇನ್ನು ಮುಂದೆ ನಡೆಯಲಿರುವಂತಹ ಕಾರ್ಯಗಳನ್ನು ನಮಗೆ ತೋರಿಸಿಕೊಡುತ್ತದೆ. ಮುಂಚಿತವಾಗಿ ಹೇಳಿರುವಂತದ್ದೇ 6 ಮುದ್ರೆಗಳು 6 ಸಂಭವಗಳು. ಇದು ಒಂದೇ ಬಾರಿ ಒಂದೊಂದಾಗಿ ಒಡೆಯಲ್ಪಡುವುದಾ ಅಥವಾ ಅದನ್ನು ಒಡೆಯುವಂತಹ ಕಾಲಘಟ್ಟ ಏನು ಎನ್ನುವಂಥದ್ದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಒಂದರ ನಂತರ ಒಂದು ಈ 6 ಮುದ್ರೆಗಳು ಒಡೆಯಲ್ಪಡುವಾಗ ಭೂಮಿಯಲ್ಲಿ ಪ್ರತ್ಯೇಕವಾದ ಕೆಲವು ಸಂಭವಗಳು ನಡೆಯುವುದು. 7ನೇ ಮುದ್ರೆಯನ್ನು ಒಡೆಯುವಾಗ ಪರಲೋಕದಲ್ಲಿ ಒಂದು ಸಂಭವ ನಡೆಯುವುದು. ಅದರ ಕುರಿತಾಗಿರುವ ಸಂದೇಶವನ್ನು ಕೂಡ ಅಲ್ಲಿ ಕೊಡಲ್ಪಟ್ಟಿದೆ. ಯೋಹಾನನು ಈ ಪ್ರಕಟಣೆಗಳನ್ನು ತನ್ನ ಕಾಲವಾಗಿರುವ ಕ್ರಿಸ್ತ ಶತ 96ರಲ್ಲಿ ಪಡೆದನು. ಈ ದರ್ಶನಗಳು, ಈ ಪ್ರಕಟಣೆಗಳೆಲ್ಲವೂ ಬರುವಾಗ ಕ್ರಿಸ್ತ ಶತ 96ರಲ್ಲಿ, ಕ್ರಿಸ್ತನ ನಂತರ 96ನೇ ಇಸುವಿಯಲ್ಲಿ, ಈಗ ನಾವು ಇರುವಂತದ್ದು 2021ನೇ ವರ್ಷ. ಹಾಗಾದರೆ 96ನೇ ವರ್ಷದಲ್ಲಿ ಈ ಒಂದು ಪ್ರಕಟಣೆಯನ್ನು ಪಡೆದರು. ಹಾಗಂದ್ರೆ ಹೆಚ್ಚು ಕಡಿಮೆ 1925 ವರ್ಷಗಳಿಗಿಂತ ಮುಂಚಿತವಾಗಿಯೇ ಈ ಸಂದೇಶ, ಪ್ರಕಟಣೆಯ ಕುರಿತಾಗಿರುವಂತಹ ಸಂದೇಶಗಳು ನಮಗೆ ಕೊಡಲ್ಪಟ್ಟದಾಗಿದೆ. ಆ ಸಮಯದಲ್ಲಿ ಅದು ಯಾವಾಗ 1925 ವರ್ಷಗಳಿಗಿಂತ ಮುಂಚಿತವಾಗಿ ಕರ್ತನು ಯೋಹಾನನ ಬಳಿ ಮುಂದೆ ಸಂಭವಿಸಬೇಕಾದವುಗಳನ್ನು ತೋರಿಸುವೆನು ಎಂಬುದಾಗಿ ಹೇಳಿದರು. ಹಾಗೆ ಹೇಳಿರುವುದಾದರೆ ನೀವೀಗ ಓದುವಾಗ ಮುಂದೆ ಆಗಬೇಕಾದವುಗಳು ಎಂದರೆ ಇನ್ನು ಮುಂದೆ ಆಗುವಂಥದ್ದೆಂದು ಅಂದುಕೊಳ್ಳಬಾರದು. ಯೋಹಾನನಿಗೆ ಹೇಳಲ್ಪಟ್ಟ ಕಾಲದಿಂದ 96ನೇ ವರ್ಷದ ನಂತರ ಆತನ ಬರುವಿಕೆಯವರೆಗೂ ಏನು ನಡೆಯುವುದು ಎನ್ನುವುದನ್ನು ನಿನಗೆ ತೋರಿಸುವೆನು ಎಂಬುದಾಗಿ ಕರ್ತನು ಯೋಹಾನನಿಗೆ ಹೇಳಿದ್ದಾರೆ. ಆದ್ದರಿಂದ ಆ ದಿನದಿಂದ ಈ 1925 ವರ್ಷದವರೆಗೂ ನಡೆದಂಥ ಸಂಭವಗಳು, ಇದಕ್ಕಿಂತ ಮೇಲಧಿಕವಾಗಿ ಆತನ ಬರುವಿಕೆಯವರೆಗೂ ನಡೆಯಲಿರುವ ಮುಂದಿನ ಸಂಭವಗಳು ಈ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಈ ಪುಸ್ತಕವನ್ನು ಓದುವಾಗ ನಮ್ಮ ಕಾಲಕ್ಕಿಂತ ಮುಂಚಿತವಾಗಿ ಹೇಳಲ್ಪಟ್ಟ ಸಂಭವ ಯಾವುದು, ಇನ್ನು ಮುಂದೆ ನಡೆಯುವಂತ ಸಂಭವ ಯಾವುದೆಂದು ಬೇರ್ಪಡಿಸಿ ನೋಡಬೇಕು. ನೀವು ಈಗ ಓದುತ್ತಿದ್ದೀರಾ 1925 ವರ್ಷಗಳ ನಂತರ, ನೀವು ನಾನು ಈಗ ಓದುತ್ತಿದ್ದೇವೆ. ಆದರೆ ಮುಂದೆ ಸಂಭವಿಸಬೇಕಾದವುಗಳನ್ನು ಹೇಳುತ್ತೇನೆ ಎಂದು ದೇವರು ಹೇಳಿದ್ದು ಕ್ರಿಸ್ತಶಕ 96ರಲ್ಲಿ. ಹಾಗಾದರೆ ಪ್ರಕಟಣೆಗಳಲ್ಲಿ 2 ಸಂಭವಗಳು ಬೆರೆತಿರುವಂತದ್ದಾಗಿದೆ. 2 ಸಂಭವಗಳು ನಮ್ಮ ಕಾಲಕ್ಕಿಂತ ಮುಂಚಿತವಾಗಿ ನಡೆಯಲು ಆರಂಭಿಸಿದವುಗಳು ಯೋಹಾನನಿಗೆ ಹೇಳಿದಂದಿನಿಂದ ನಮ್ಮ ಕಾಲಕ್ಕಿಂತ ಮುಂಚಿತವಾಗಿಯೇ ಕೆಲವು ಸಂಭವಗಳು ನಡೆಯಲು ಆರಂಭಿಸಿವೆ. ನಮ್ಮ ಕಾಲದ ನಂತರ ಕರ್ತನ ಬರುವಿಕೆಯವರೆಗೂ ನಡೆಯಬೇಕಾಗಿರುವಂತಹ ಸಂಭವಗಳ ಕಾರ್ಯಗಳು ಒಳಗೆ ಬೆರೆತಿರುವಂತದ್ದಾಗಿದೆ. ಈಗ ನಾವು ಓದುವಾಗ ಏನು ಮಾಡಬೇಕೆಂದರೆ, ಏನೆಲ್ಲ ಇಲ್ಲಿಯವರೆಗೂ ಸಂಭವಿಸಿದೆ, ಇನ್ನು ಏನೆಲ್ಲ ನಡೆಯಬೇಕು ಎಂಬುವುಗಳನ್ನು ವಿಂಗಡಿಸಿ ವಿಶ್ಲೇಷಣೆಯನ್ನು ಮಾಡಿಯೇ ನೀವು ಆ ವಾಕ್ಯವನ್ನು ಓದಬೇಕು. ಅಲ್ಲಿ ನಡೆದು ಮುಗಿದಿರುವಂತಹ ಸಂಭವವನ್ನು ನೀವು ಓದಲು ಮುಂದಾಗುವಾಗ ಅದು ಇನ್ನು ಮುಂದೆಯೇ ಬರುವಂತದ್ದಾಗಿದೆಯಾ ಏನೋ ಎಂಬುದಾಗಿ ನೀವು ಎದುರು ನೋಡುತ್ತಾ ಇರಬಾರದು. ಹಾಗಾಗಿ ಓದಬೇಕಾದರೆ 2 ಭಾಗವಾಗಿ ವಿಂಗಡಿಸಿಕೊಳ್ಳಿರಿ. ಏಕೆಂದರೆ ಇದು ನಿಮ್ಮ ಕಾಲದಲ್ಲಿ ಪ್ರಕಟವಾದದ್ದಲ್ಲ, 96ರಲ್ಲಿ ಪ್ರಕಟವಾದದ್ದು. ಮುಂದೆ ನಡೆಯುವಂತದ್ದೆಂದು ಹೇಳಬೇಕಾದರೆ ಈ 1925 ವರ್ಷಗಳಲ್ಲಿ ನಡೆದಂತಹ ಸಂಭವಗಳ ಪ್ರಕಟಣೆಗಳು ಕೂಡ ಇದರಲ್ಲಿ ಹೇಳಲ್ಪಟ್ಟಿರಬಹುದು. ಇನ್ನು ಮೇಲಧಿಕವಾಗಿ ಆತನ ಬರುವಿಕೆಯವರೆಗೂ ಇರುವ ಸಂಭವಗಳನ್ನು ಹೇಳಲ್ಪಟ್ಟಿರಬಹುದು. ಅದನ್ನು ವಿಂಗಡಿಸಿ ತೆಗೆದು ಧ್ಯಾನ ಮಾಡುವಂತದ್ದು ನಿಮ್ಮ ಕರ್ತವ್ಯವಾಗಿದೆ. ಈ ಪುಸ್ತಕದಲ್ಲಿ ಕಾಣಲ್ಪಡುವ ಇನ್ನೊಂದು ಅಂಶ ಏನೆಂದು ಕೇಳುವುದಾದರೆ, ಈ ಪುಸ್ತಕವು ಕ್ರಮವಾಗಿ ಹೇಳಲ್ಪಟ್ಟಿರುವುದಿಲ್ಲ. ಅದನ್ನು ಕರ್ತನು ಬೇಕೆಂದೇ ಆ ರೀತಿ ಇಟ್ಟಿದ್ದಾರೆ. ಮುಂಚಿತವಾಗಿ ಆ ಕಾರ್ಯದ ಕುರಿತಾಗಿ ನಾವು ಆಗಲೇ ಧ್ಯಾನ ಮಾಡಿದ್ದೇವೆ. ನಾವು ಹುಡುಕಿ ಪರಿಶೋಧಿಸುವುದಕ್ಕಾಗಿ 1ನೇ ಅಧ್ಯಾಯ ಆದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ 4 ಆ ರೀತಿ ಇರೋದಿಲ್ಲ. ಅದನ್ನು ಅಲ್ಲೊಂದು ಇಲ್ಲೊಂದು ಎಂಬುದಾಗಿ ಮಾರ್ಪಡಿಸಿ ಇಟ್ಟಿರುವರು. ಅವುಗಳನ್ನು ನೀವು ಕೂಡಿಸಿ ಇಟ್ಟು ಅವುಗಳಿಗೆ ನಾವು ರೂಪವನ್ನು ಕೊಟ್ಟು ಅವುಗಳನ್ನು ಧ್ಯಾನಿಸಬೇಕು. ಅದಕ್ಕೆ ಕರ್ತನ ಪವಿತ್ರಾತ್ಮನು ನಮಗೆ ಸಹಾಯವನ್ನು ಮಾಡಬೇಕು. ಹಾಗಾದರೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ ದೇವರಾತ್ಮನ ಸಹಾಯದಿಂದಲೇ ಪ್ರಕಟಣೆಗಳ ಪುಸ್ತಕವನ್ನು ಓದುವಾಗಲೇ ಅದನ್ನು ಸಾಲಾಗಿ ಕ್ರಮದಲ್ಲಿ ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಾಗುವುದು. ಯಾವುದು ನಮ್ಮ ಕಾಲಕ್ಕಿಂತ ಮುಂಚಿತವಾಗಿ ಸಂಭವಿಸಿದೆ, ಇನ್ನು ಮುಂದೆ ಯಾವುದು ನಡೆಯಬೇಕಾಗಿದೆ ಎನ್ನುವುದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳಲು ಸಾಧ್ಯ. ಇದನ್ನು ನಾವು ತಿಳಿದುಕೊಂಡ ನಂತರವೇ ಈ ಪುಸ್ತಕದ ಒಳಗೆ ಹೋಗಲಿದ್ದೇವೆ. ಇಲ್ಲಿಯವರೆಗೂ ನಾವು ನೋಡಿರುವ ಕಾರ್ಯಗಳನ್ನು ಮಂದಟ್ಟು ಮಾಡಿಕೊಳ್ಳಿರಿ. ಇನ್ನು ಮೇಲಧಿಕವಾದ ಕಾರ್ಯಗಳನ್ನು ಮುಂದೆ ಬರಲಿರುವ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡುವವನಾಗಿದ್ದೇನೆ. ಕರ್ತನು ಅಲ್ಲಿಯವರೆಗೂ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.